ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ. ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ. ಆರಾಧಿತಶ್ರೀಪತಯೇ ಸುಧೀಂದ್ರಯತಯೇ ನಮಃ. ದುರ್ವಾದಿಧ್ವಾಂತರಭಯೇ ವೈಷ್ಣವೇಂದೀವರೇಂದವೇ. ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ಹಾಗೆಯೇ ನನ್ನ ಪರಮಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನಮ್ಮ ಗುರುಗಳ ಸಂಕಲ್ಪದಂತೆ ನಡೀತಾ ಇರತಕ್ಕಂತಹ ಈ ಅಷ್ಟೋತ್ತರಶತ ದಿವಸಗಳ ಜ್ಞಾನ ಮಹೋತ್ಸವ, ತತ್ವಜ್ಞಾನ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ನಡೀತಾ ಇರತಕ್ಕಂತಹ ಭಾಗವತ ಪ್ರವಚನ ಮಾಲಿಕೆಯ 4ನೆಯ ಸ್ಕಂದವನ್ನು ನಾವು ಕೇಳ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಎಲ್ಲ ಹರಿಗುರು ಭಕ್ತರನ್ನು ವಂದಿಸ್ತಾ, ಶ್ರೀ ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರವಾಗಿ ನನಗೆ ನನ್ನ ಗುರುವಾಗಿರತಕ್ಕಂತಹ ವಿಶ್ವೇಶತೀರ್ಥರು ಏನು 2 ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಯಥಾಮತಿ ಕೆಲವು ಅಂಶಗಳನ್ನು ಮಾತ್ರ, ಸಮಗ್ರ ಭಾಗವತವನ್ನು ಹೇಳ್ತಾ ಇಲ್ಲ, ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ ಭಗವಂತನ ಯಜ್ಞಾವತಾರ, ದತ್ತಾತ್ರೇಯನ ಅವತಾರ ಹಾಗೂ ನರನಾರಾಯಣರಲ್ಲಿ ರಾಜೇಶ್ವರನ ಅವತಾರ ಹಾಗೂ ಧ್ರುವನಿಗೋಸ್ಕರವಾಗಿ ಮಾಡಿರತಕ್ಕಂತಹ ವಾಸುದೇವ ಅವತಾರ ಇವೆಲ್ಲವನ್ನು ನಿರೂಪಿಸಿ, ಮುಂದೆ ವೇದವ್ಯಾಸರು ಪೃಥುವಿನ ಅವತಾರವನ್ನು ಹೇಳಲಿಕ್ಕೆ ಹೊರಟವರಾಗಿ, ಆ ಧ್ರುವ ಮಹಾರಾಜನ ವಂಶದಲ್ಲಿ ಅನೇಕ ರಾಜರುಗಳ ಉಲ್ಲೇಖವನ್ನು ಮಾಡಿ ಮುಂದೆ
ಅದೇ ವಂಶದಲ್ಲಿ ಅಂಗರಾಜ ಅಂತ ಒಬ್ಬ ರಾಜ ಬರ್ತಾನೆ. ಅವನ ಕಥೆಯನ್ನು ನಿರೂಪಿಸ್ತಾ ಇದ್ದಾರೆ. ಅಂಗರಾಜನಿಗೆ ಸುನೀತಾ ಅಂತ ಹೆಂಡತಿ. ಅವರಿಬ್ಬರಿಗೆ ಹುಟ್ಟಿದ ಮಗ, ಅಸುರ ಸ್ವಭಾವದ ಮಗ, ಅವನು ವೇನ ಅಂತ. ಅಂತಹ ವೇನ ಎಂಬ ಕೆಟ್ಟ ನಡತೆಯ ಮಗ ಹುಡ್ತಾನೆ. ಅವನ ದುರ್ನಡತೆಯಿಂದ ಜುಗುಪ್ಸೆಗೊಂಡಂತಹ ರಾಜರ್ಷಿ ಅಂಗರಾಜ ಪಟ್ಟಣವನ್ನೇ ಬಿಟ್ಟು ಹೊರಟು ಹೋಗ್ತಾನೆ. ಅಂತಹ ಒಂದು ಅಂಗರಾಜನ ಕಥೆ ಬರುತ್ತೆ. ಅಂಗರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗವನ್ನು ಮಾಡಿದರೆ ಎಂತೆಂತಹ ಬ್ರಹ್ಮಜ್ಞಾನಿಗಳು ಬಂದಿದ್ದಾರೆ ಋತ್ವಿಜರು. ದೇವತೆಗಳನ್ನು ಆಹ್ವಾನ ಮಾಡಿದರೆ ದೇವತೆಗಳು ಅವನ ಹವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾಯಿಲ್ಲ. ಇವನು ಅಂಗರಾಜ ಒಳ್ಳೆಯ ರಾಜ. ಪ್ರಜೆಗಳನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದ. ಒಳ್ಳೆಯ ಶೀಲವಂತ, ಬ್ರಾಹ್ಮಣ ಪ್ರಿಯನಾಗಿರ್ತಕ್ಕಂಥ ರಾಜನಾಗಿದ್ದಾನೆ. ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ದಂಡನೆ ನೀಡತಕ್ಕಂತಹ ವೃತ ತೊಟ್ಟವ. ಅಂತಹ ಈ ಅಂಗರಾಜ ಅವನಿಗೆ ಬಹುಕಾಲ ಮಕ್ಕಳಾಗಲಿಲ್ಲ. ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗ ಮಾಡಿದರೆ ಸಾಮಾನ್ಯರೆಲ್ಲ ಬಂದವರು ಪುರೋಹಿತರು ಯಾವ ರೀತಿಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾರೆ ಅದರ ಮೇಲೆ ಯಜಮಾನನಿಗೆ ಫಲ ಅವಲಂಬಿತವಾಗಿರ್ತದೆ. ಅಂತಹ ಪುರೋಹಿತರೆಲ್ಲ ಬಹಳ ಕಡಿಮೆ. ಈಗ ಅಲ್ಲೆಲ್ಲಿ ಒಬ್ಬೊಬ್ಬರು ಸಿಗ್ತಾರಷ್ಟೇ. ಎಷ್ಟೋ ಕಡೆ ನಾನು ಕಣ್ಣಾರೆ ನೋಡಿದ್ದೇನೆ. ಹೋಟೆಲ್ಗೆ ಹೋಗಿ ಉಪಹಾರ ಮಾಡಿಕೊಂಡು ಪೌರೋಹಿತ್ಯಕ್ಕೆ ಹೋದವರು ಇದ್ದಾರೆ. ಹಾಗೆ ಅನುಷ್ಠಾನ ಇರಲ್ಲ, ಕೇವಲ ಧನ ಸಂಪಾದನೆ ಮುಖ್ಯ ಉದ್ದೇಶ. ಅಂತಹ ಪುರೋಹಿತರುಗಳು ಇವತ್ತು ಜಾಸ್ತಿ ಆಗಿದ್ದಾರೆ. ಅಂಥವ್ರು ನೋಡೇ ಪುರೋಹಿತರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಪುರುಷಸ್ಯ ಚ ರೋಷಸ್ಯ ಹಿಂಸಾಯ ತಸ್ಕರಸ್ಯ ಆಧ್ಯಕ್ಷರಾಡಿ ಸಂಗ್ರಹ್ಯ ವೇದಾಶ್ಚಕ್ರೇ ಪುರೋಹಿತಮ್ ಅಂತ. ಈ ಸಂಸ್ಕೃತರು ಬಹಳ ಕಿಡಿಗೇಡಿಗಳು. ಯಾರ್ಯಾರು ಹೇಗೆ ಚೇಡಿಸ್ತಾರೆ ನೋಡಿ. ಹಾಗೆ ಅಂತಹ ಪುರೋಹಿತರು ಇವತ್ತು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆದರೆ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ ಪುರೋಹಿತರು ಬಂದಿದ್ದಾರೆ. ಯಾವುದೇ ಕರ್ಮಾಂಗ ಲೋಪ ಇಲ್ಲ. ಅಂತಹ ಒಬ್ಬ ಶ್ರೇಷ್ಠ ರಾಜ, ರಾಜರ್ಷಿಯಾಗಿರ್ತಕ್ಕಂತಹ ರಾಜ ಇಂತಹ ಮಹಾಯಾಗವನ್ನು ಮಾಡಿದಾಗ ಯಾವ ದೇವತೆಗಳು ಕೂಡ ಹವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ. ಹವಿಸ್ಸಿನಲ್ಲಿ ದೋಷ ಇಲ್ಲ. ಅವನು ಹಾಕತಕ್ಕಂಥ ಹವಿಸ್ಸಿನಲ್ಲಿ ದೋಷ ಇಲ್ಲ. ಋತ್ವಿಜರು ಒಳ್ಳೆಯ ವೃತ ನಿಯಮ ಪಾಲನೆ ಮಾಡ್ತಕ್ಕಂಥವರು. ಅವರು ಉಚ್ಚಾರ ಮಾಡತಕ್ಕಂತಹ ವೇದ ಮಂತ್ರಗಳು ಕೂಡ ಬಲಿಷ್ಠವಾಗಿರತಕ್ಕಂತಹ ಮಂತ್ರಗಳು. ಹಾಗಾಗಿ ದೇವತೆಗಳು ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪವಾದರೂ ಅಪಚಾರವಾದರೆ ದೇವತೆಗಳು ಬರುವುದಿಲ್ಲ. ಅಂಥದ್ದು ಯಾವುದು ಇಲ್ಲದಿದ್ದರೂ ಕೂಡ ಯಾಕೆ ದೇವತೆಗಳು ಹವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ? ಅಂಗರಾಜ ಬಹಳ ದುಃಖಿತನಾಗಿದ್ದಾನೆ. ದುಃಖಿತನಾಗಿ ಕೇಳ್ತಾನೆ, ದೇವತೆಗಳು ಯಾಕೆ ಬರ್ತಾ ಇಲ್ಲ? ಯಾಕೆ ಸೋಮರಸವನ್ನು ಸ್ವೀಕಾರ ಮಾಡ್ತಾ ಇಲ್ಲ? ನಾನೇನು ಅಪರಾಧ ಮಾಡಿದ್ದೇನೆ ಅಂದಾಗ ಋತ್ವಿಜರು ಹೇಳ್ತಾರೆ, ನೀನು ಈ ಜನ್ಮದಲ್ಲಿ ಸ್ವಲ್ಪವೂ ಪಾಪ ಮಾಡಿಲ್ಲ, ತುಂಬ ಧರ್ಮಿಷ್ಠ ನೀನು. ಆದರೂ ನಿನಗೆ ಯಾಕೆ ಸಂತಾನ ಆಗಿಲ್ಲ? ಸಂತಾನ ಆಗಿಲ್ಲ ಅಷ್ಟು ಮಾತ್ರ ಅಲ್ಲ, ಯಾವ ದೇವತೆಗಳು ಕೂಡ ನಿನ್ನ ಯಜ್ಞವನ್ನು ಸ್ವೀಕಾರ ಮಾಡಲಿಕ್ಕೆ ಯಾಕೆ ಬರ್ತಾ ಇಲ್ಲ ಅಂದರೆ, ವಾಮನ ಪುರಾಣದ ಶ್ಲೋಕವನ್ನು ಉಲ್ಲೇಖ ಮಾಡಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಮಕ್ಕಳಿಲ್ಲ ಅಂದ ಮಾತ್ರಕ್ಕೆ ಸದ್ಗತಿ ಇಲ್ಲ ಅಂತ ಕೆಲವರು ಭಾವಿಸಿದ್ದಾರೆ. ಹಾಗೆಲ್ಲ ಏನಿಲ್ಲ.
ಈ ಅಂಗರಾಜ ಯಜ್ಞ ಮಾಡಿದರೂ ಕೂಡ ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂದರೆ, ಮುಂದೆ ಅವನಿಂದ ಪೃಥು ಎಂಬ ರಾಜ ಹುಟ್ಟಬೇಕಾಗಿದೆ. ಅದಕ್ಕೋಸ್ಕರವಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು ಅಂತ ಬಯಸಿದ್ದಾರೆ. ಆದರೆ ಈ ವೇನ ಇಷ್ಟೊಂದು ಒಳ್ಳೆಯ ಯಾಗ ಮಾಡಿದಾಗಲೂ ಕೂಡ ವೇನಂತಹ ಮಗ ಯಾಕೆ ಹುಟ್ಟಿದ ಅಂದರೆ, ದುಷ್ಟ ಮಕ್ಕಳು ಹುಟ್ಟಿದರೆ ಒಂದು ಸಂತಾನ ಯಾಕೆ ಆಗೋದಿಲ್ಲ ಅಂದರೆ, ಒಂದು ಹಿಂದಿನ ಜನ್ಮದಲ್ಲಿ ಅವರೇನಾದರೂ ಶಿಶು ಹತ್ಯೆ ಮಾಡಿದರೆ ಅದರ ಪರಿಣಾಮವಾಗಿ ವೇನ ಹುಟ್ಟಿದ್ದು. ಹಾಗಂತ ಅವನು ಮಾಡಿದಂತಹ ಪುತ್ರಕಾಮೇಷ್ಟಿ ಯಾಗ ವ್ಯರ್ಥವಾಗಲಿಲ್ಲ. ಪುತ್ರಕಾಮನಾಗಿ ಯಜ್ಞ ಮಾಡಿದರೂ ಕೂಡ, ಈ ಅಶ್ವಮೇಧ ಯಾಗ ಮಾಡಿದರೂ ಕೂಡ ಆ ಯಜ್ಞವನ್ನು ಸ್ವೀಕಾರ ಮಾಡದಿದ್ದರೂ ಮುಂದೆ ಅವ ಸಂತಾನಾಪೇಕ್ಷಿಯಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡ್ತಾನೆ. ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಸಾಕ್ಷಾತ್ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡ್ತಾನೆ. ಆ ಒಂದು ಯಾಗದಲ್ಲಿ ಎಲ್ಲ ದೇವತೆಗಳು ಅವನ ಹವಿಸ್ಸನ್ನು ಸ್ವೀಕಾರ ಮಾಡ್ತಾರೆ. ಆ ಒಂದು ಯಾಗದಲ್ಲಿ ಆ ಅಗ್ನಿದೇವನನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ದಿವ್ಯ ಪುರುಷ ಬಂಗಾರದ ಪಾತ್ರೆಯಲ್ಲಿ ಒಂದು ಪಾಯಸವನ್ನು ಹಿಡಿದುಕೊಂಡು ಅಗ್ನಿಕುಂಡದಿಂದ ಎದ್ದು ಬರ್ತಾನೆ. ಆ ಪಾಯಸವನ್ನು ರಾಜ ತೆಗೆದುಕೊಂಡು ಅದನ್ನು ಆಘ್ರಾಣಿಸಿ ತನ್ನ ಮಡದಿಯಾಗಿರ್ತಕ್ಕಂತಹ ಸುನೀತಾಗೆ ಕೊಡ್ತಾನೆ. ಮುಂದೆ ಅವಳೊಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಅವನೇ ಈ ವೇನ, ಅಸುರನ ಅಂಶದಿಂದ ಜನಿಸಿದವ, ಅಧಾರ್ಮಿಕ ಪುರುಷ, ಕೆಟ್ಟ ಮನುಷ್ಯ. ಅವನು ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದವನಿಗೆ ಮಕ್ಕಳಾದರೂ ಕೂಡ ಖುಷಿ ಇಲ್ಲ. ಅಂಗರಾಜನಿಗೆ ಹೇಳ್ತಾನೆ, ಅವನು ಮಕ್ಕಳು ಇಲ್ಲದೇ ಇದ್ದವರೇ ಧನ್ಯರು ಅಂತ ಹೇಳ್ತಾನೆ. ಮುಂದೆ ಇವ ಏನು ಮಾಡ್ತಾ ಇದ್ದ ಅಂದರೆ, ಕಾಡಿಗೆ ಹೋಗೋದು, ಬೇಟೆಯಾಡೋದು, ಪ್ರಾಣಿಗಳನ್ನು ಕೊಲ್ಲೋದು, ಅಲ್ಲಿರ್ತಕ್ಕಂತಹ ಧೀರ ಜನರನ್ನೂ ಕೊಲ್ಲೋದು, ಹೀಗೆ ಕಂಡವರನ್ನು ಕೊಲ್ತಾ ಹೋಗ್ತಾನೆ. ಅದೊಂದು ಆಟ ಅವನಿಗೆ. ಆಡಬೇಕಾಗಿರತಕ್ಕಂತಹ ಸಮಯದಲ್ಲಿ ಬೊಂಬೆಗಳಿಂದ ಆಟವಾಡಬೇಕಾಗಿರ್ತಕ್ಕಂತಹ ವೇನ ತನ್ನ ಸಮವಯಸ್ಸಿನ ಬಾಲಕರನ್ನು ಬಲಾತ್ಕಾರವಾಗಿ ಹಿಡಿದು ಅವರನ್ನು ದಾರುಣವಾಗಿ ಸಂಹಾರ ಮಾಡ್ತಾ ಇದ್ದ. ಎಲ್ಲರೂ ದೂರ್ತಾ ಇದ್ದರು. ಮಗ ಸರಿಯಿಲ್ಲ ಅಂತಾದರೆ ಇಡೀ ಊರಿನವರೆಲ್ಲ ಬುದ್ಧಿ ಹೇಳ್ತಾರೆ. ಅದಕ್ಕೆ ಮಕ್ಕಳಿಗೆ ನಾವು ಬುದ್ಧಿವಾದ ಹೇಳಬೇಕು. ನಾವು ಬುದ್ಧಿವಾದ ಹೇಳದೆ ಹೋದರೆ ಇಡೀ ಊರೇ ಅವರಿಗೆ ಬುದ್ಧಿವಾದ ಹೇಳುತ್ತೆ. ಆ ಒಂದು ಆಸ್ಪದಕ್ಕೆ ನಾವು ಅವಕಾಶ ಕೊಡಬಾರ್ದು. ಇಡೀ ಊರೇ ಅಂಗರಾಜನ ಮುಂದೆ ಮಗನ ದುಷ್ಟತನವನ್ನು ಬಂದು ಹೇಳ್ತಾರೆ. ಇವನು ತುಂಬ ಪ್ರಯತ್ನ ಮಾಡ್ತಾನೆ ತನ್ನ ಮಗನನ್ನು ಸರಿದಾರಿಗೆ ತರಬೇಕು ಅಂತ. ಆದರೆ ಅದು ಆಗೋದೇ ಇಲ್ಲ. ತುಂಬ ದುಃಖ ಆಗುತ್ತೆ ಅವನಿಗೆ. ಅದೇ ದುಃಖದಲ್ಲಿ ಹೇಳ್ತಾನೆ, ಪ್ರಾಯೇಣ ಅಭ್ಯರ್ಚಿತೋ ದೇವಃ ಯೇ ಅಪ್ರಜಾಃ ಗೃಹಮೇಧಿನಃ ಕದಪತ್ಯಕೃತಂ ದುಃಖಂ ಏನ ವಿದಂತಿ ದುರ್ಭರಂ. ಪುತ್ರಹೀನರಾಗಿರತಕ್ಕಂತಹ ಗೃಹಸ್ಥರೇ ತುಂಬ ಪುಣ್ಯಶಾಲಿಗಳು ಅಂತ. ಯಾಕೆಂದರೆ ಅವರಿಗೆ ಇಂತಹ ದುಷ್ಟಪುತ್ರನಿಂದ ಆಗತಕ್ಕಂತಹ ದುಃಖ ಇಲ್ಲಲ್ಲ. ಪುತ್ರ ಸುಖಂ ಪುತ್ರ ಅಂತ ಹೇಳ್ತಾರೆ, ಮಗನಿಂದ ಸುಖ ಅಂತ. ಎಷ್ಟು ಜನರಿಗೆ ಅದು ಅನುಭವ ಆಗಿದೆ ನನಗೆ ಗೊತ್ತಿಲ್ಲ. ಶಾಸ್ತ್ರ ಹೇಳುತ್ತೆ ಹಾಗೆ, ಆತ್ಮಾವೈ ಪುತ್ರನಾಮಾಸಿ, ಅವನೇ ಮಗನಾಗಿ ಹುಟ್ಟೋದು. ಅಂತಹ ಮಗನಿಂದ ಎಲ್ಲ ಸುಖ. ಆದ್ದರಿಂದ ಸುಖಂ ಪುತ್ರ ಸುಖಂ ಪುತ್ರ ಅಂತ ಹೇಳ್ತಾರೆ. ಅಂತಹ ಮಗ ದುಷ್ಟಪುತ್ರನಾಗಿ ಬೆಳೆದಿದ್ದಾನೆ. ತುಂಬ ದುಃಖವನ್ನು ಕೊಡ್ತಾ ಇದ್ದಾನೆ ತಂದೆಗೆ.
ತುಂಬ ಅಪಕೀರ್ತಿ ತಂದೆಗೆ. ಮಗ ತಪ್ಪು ಮಾಡಿದರೆ ಎಲ್ಲರೂ ಬೆರಳು ಮಾಡಿ ತೋರಿಸು ತಂದೆ ಕಡೆಗೆ, ಯಾಕೆ ತಂದೆ ಬುದ್ಧಿವಾದ ಹೇಳಲಿಲ್ಲ ಅಂತ. ಆದ್ದರಿಂದ ಬಹುದೊಡ್ಡ ಜವಾಬ್ದಾರಿ ಇದೆ. ನಾವು ಮಕ್ಕಳನ್ನು ಸರಿಯಾಗಿ ಬೆಳೆಸದೆ ಹೋದರೆ ಮಕ್ಕಳಿಗೆ ಹೇಳಲ್ಲ, ಮಕ್ಕಳನ್ನು ಹೆತ್ತವ್ರಿಗೆ ಹೇಳ್ತಾರೆ. ಶಾಲೆಯಲ್ಲಿ ಮಕ್ಕಳು ತಪ್ಪು ಮಾಡಿದರೆ ಪೇರೆಂಟ್ಸನ್ನು ಕರೆಸ್ತಾರೆ. ತಪ್ಪು ಮಾಡಿದ ಮಕ್ಕಳು ಇವತ್ತೇನಾಗಿದೆ ಅಂದರೆ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಇಲ್ಲ, ಶಾಲೆಯಲ್ಲಿ ಅಧ್ಯಾಪಕರು ಏನೂ ಹೇಳುವಾಗಿಲ್ಲ, ಅಂಥ ಸ್ಥಿತಿ ಇದೆ. ಅವರಿಗೆ ಪೆಟ್ಟು ಕೊಡುವ ಹಾಗಿಲ್ಲ, ಕೆಟ್ಟ ಮಾತಾಡುವ ಹಾಗಿಲ್ಲ. ಕಾಲೇಜಿನಲ್ಲಂತೂ ಬಹಳ ಕಷ್ಟ ಮಕ್ಕಳನ್ನು ನೋಡಿಕೊಳ್ಳುವಂಥದ್ದು. ನಾವೆಲ್ಲ ಅದೇ ಪರಿಸರದಲ್ಲೇ 30 ವರ್ಷ ಇದ್ದೇವೆ. ಬಹಳ ಕಷ್ಟ ಇದೆ ಇವತ್ತಿನ ಮಕ್ಕಳನ್ನು ಮ್ಯಾನೇಜ್ ಮಾಡುವಂಥದ್ದು. ಅವರ ಬಗ್ಗೆ ಯಥಾರ್ಥವಾದನ್ನು ಹೇಳಿದರೆ ಅಪ್ಪ ಅಮ್ಮಂಗೆ ಬೇಸರ ಆಗುತ್ತೆ. ಮಕ್ಕಳಿಗೆ ನೇರವಾಗಿ ಹೇಳಿದರೆ ನಾವು ಕೆಟ್ಟವರಾಗ್ತೇವೆ. ಇನ್ನು ಮುಂದೆ ಹೋದರೆ ನಮಗೆ ಮೆಮೊ ಬರುತ್ತೆ ಮ್ಯಾನೇಜ್ಮೆಂಟ್ನಿಂದ, ನೀವು ಸರಿ ಇಲ್ಲ ಅಂತ. ಯಾಕೆಂದರೆ ಸಂಸ್ಥೆಗೆ ವಿದ್ಯಾರ್ಥಿ ಬರಬೇಕು, ಅವರಿಗೆ ಡೊನೇಷನ್ ಬರಬೇಕು, ಅವರ ಬೊಕ್ಕಸ ತುಂಬಬೇಕು ಅಂತಾದರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಹಾಗಾಗಿ ಹೆಚ್ಚಿನ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಕೆಲಸ ಆಯಿತು ಅದಾಯಿತು ಅಷ್ಟೇ ಅಂತ. ಇನ್ನು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗೋದು ಯಾವಾಗ? ನಿಜವಾಗಿಯೂ ಒಳ್ಳೆಯ ಮಕ್ಕಳು ದೊರಿಬೇಕಾದರೆ ತುಂಬ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಇಂತಹ ಕಷ್ಟವನ್ನು ನೋಡಿದರೆ ಮಕ್ಕಳು ಇಲ್ಲದೇ ಇರೋದೇ ವಾಸಿ ಅಂತ ಅನಿಸುತ್ತೆ. ಒಂದೇ ಪ್ರಾಬ್ಲಮ್, ಮಕ್ಕಳು ಇಲ್ಲ ಅಂತ. ಇದ್ದರೆ ನೂರಾರು ಸಮಸ್ಯೆಗಳು. ಹಾಗೆಯೇ ಅಂತಹ ಸ್ಥಿತಿಯಾಗಿದೆ ಅವನಿಗೆ. ಇಂತಹ ದುಷ್ಟಪುತ್ರನಿಂದ ಅಪಕೀರ್ತಿ, ಮತ್ತು ಇಷ್ಟೆಲ್ಲ ಹಿಂಸೆ ಮಾಡ್ತಾ ಇದ್ದಾನೆ, ಇಷ್ಟೆಲ್ಲ ಅಧರ್ಮ ಮಾಡ್ತಾ ಇದ್ದಾನೆ. ಅದೆಲ್ಲ ಪಾಪ ತಂದೆಗೆ ತಟ್ಟತ್ತೆ. ಮಗ ಮಾಡಿದ ಪಾಪ ತಂದೆಗೆ ತಟ್ಟತ್ತೆ. ಶಿಷ್ಯ ಮಾಡಿದ ಪಾಪ ಗುರುವಿಗೆ ತಟ್ಟತ್ತೆ. ಹೆಂಡತಿ ಮಾಡಿದ ಪಾಪ ಗಂಡನಿಗೆ ತಟ್ಟತ್ತೆ. ಆದ್ದರಿಂದ ಆ ಮೂವರನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ಬಹುದೊಡ್ಡ ಜವಾಬ್ದಾರಿ ಒಬ್ಬ ಗೃಹಸ್ಥನಿಗೆ ಇದೆ. ಒಂದು ಕಡೆ ಅಪಕೀರ್ತಿ, ಮತ್ತೊಂದು ಕಡೆ ಅಧರ್ಮಾಚರಣೆ, ಮತ್ತು ಎಲ್ಲ ಕಡೆಯೂ ವಿರೋಧ. ಎಲ್ಲ ಪ್ರಜೆಗಳು ವಿರೋಧ ಮಾಡ್ತಾರೆ. ಅವತ್ತು ಪ್ರಜಾಸತ್ತೆ ಇದ್ದರೂ ಕೂಡ, ರಾಜಸತ್ತೆ ಇದ್ದರೂ ಕೂಡ ಪ್ರಜಾಸತ್ತೆಯ ಮತ್ತೊಂದು ಮುಖ ಇತ್ತು ಆವಾಗ. ಈಗೆಲ್ಲ ಭಾರಿ ಹೇಳ್ತಾರೆ, ಹಿಂದೆಲ್ಲ ಹಾಗಿತ್ತು ಹೀಗಿತ್ತು, ಈಗೆಲ್ಲ ಪ್ರಜಾಪ್ರಭುತ್ವ ಸರ್ಕಾರ, ನಮ್ಮನ್ನು ನಾವೇ ಆಳೋದು, ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ಎಷ್ಟು ಚೆನ್ನಾಗಿದ್ದೀವಿ ನಮಗೆಲ್ಲ ಗೊತ್ತಿದೆ. ಆವಾಗ ಒಬ್ಬ ರಾಜ ದುಷ್ಟನಾದರೆ ಅವನನ್ನು ನಿಗ್ರಹ ಮಾಡತಕ್ಕಂಥ ಹಕ್ಕು ಪ್ರಜೆಗಳಿಗಿತ್ತು. ನಿಜವಾಗಿ ಪ್ರಜಾಪ್ರಭುತ್ವ ಇದ್ದು ಆ ಕಾಲದಲ್ಲಿ. ಈಗ ಸುಮ್ಮನೆ ಹೆಸರುಗಟ್ಟೆ ಪ್ರಜಾಪ್ರಭುತ್ವ, ಸುಮ್ಮನೆ ಬಾಯಿ ಮಾತ್ರ ಸಂವಿಧಾನ ಅಂತ ಜಪ ಮಾಡೋದು. ಸಂವಿಧಾನದ ಪ್ರಕಾರ ಯಾರೂ ನಡ್ಕೊಳ್ತಾ ಇಲ್ಲ, ಎಲ್ಲವೂ ಸಂವಿಧಾನ ವಿರುದ್ಧವಾಗಿಯೇ ನಡೀತಾ ಇರುತ್ತೆ. ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಮೀಸಲಾತಿ ಹೇಳಿದ್ದು 10 ವರ್ಷ ಮಾತ್ರ, ಆಮೇಲೆ ಅವರೇ ಬೇಡ ಅಂತ ನಿರಾಕರಣೆ ಮಾಡಿದವರು. ಹಾಗಿದೆ ಸ್ಥಿತಿ. ಅದೆಲ್ಲ ರಾಜಕೀಯ ಬೇಡ. ನಿಜವಾಗಿಯೂ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇದ್ದದ್ದು ಆವಾಗ. ರಾಮನಿಗೆ ದಶರಥ ರಾಜ್ಯವನ್ನು ಕೊಡಬೇಕಾದ್ರೆ ಅವನದು ರಾಜ್ಯಪ್ಪ ಮಗನಿಗೆ ಕೊಡ್ತಾನೆ, ಯಾರನ್ನು ಕೇಳಬೇಕು? 10 ಜನ ಮಂತ್ರಿಗಳನ್ನು ಕರೆಸಿ 10 ಜನ ಮಂತ್ರಿಮಂಡಲ ಇತ್ತು. ಇವತ್ತು ಇರುತ್ತೆ ದೊಡ್ಡ ಮಂತ್ರಿಮಂಡಲ, ಜಂಬೋ ಜಟ್ಟು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ 5 ಜನ. ಮುಖ್ಯಮಂತ್ರಿ 5 ಜನ ಮಾಡಲಿಕ್ಕಾಗಲ್ಲ, ಸಂವಿಧಾನದಲ್ಲಿ ಒಂದು ಅವಕಾಶ ಇಲ್ಲ. ಎಲ್ಲರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ, ಸರಿ ಎಲ್ಲರೂ ಉಪಮುಖ್ಯಮಂತ್ರಿಗಳು. ಅಂತಹ ಸ್ಥಿತಿ ಇದೆ ಇವತ್ತು. ಆಗ ಆ ಎಲ್ಲ ಮಂತ್ರಿಗಳನ್ನು ಕರೆಸಿ ನನ್ನ ಮಗನಾಗಿರ್ತಕ್ಕಂತಹ ರಾಮನಿಗೆ ರಾಜ್ಯ ಕೊಡಬೇಕು ಅಂತ ಪ್ರಜೆಗಳು ಬಯಸ್ತಾ ಇದ್ದಾರೆ. ಪ್ರಜೆಗಳಿಗೆ ದಶರಥನ ಬಗ್ಗೆ ಬೇಜಾರಾಗಿಲ್ಲ. ರಾಮ ಆಗಬೇಕು ಅಂದರೆ ದಶರಥನ ಸರಿ ಅಂತ ಅರ್ಥ ಅಲ್ಲ, ರಾಮ ರಾಜನಾಗಬೇಕು ಅಂತ ಅಷ್ಟು ರಾಮ ಪ್ರೀತಿ ಗಳಿಸಿದ್ದ ಪ್ರಜೆಗಳ ಪ್ರೀತಿಯನ್ನು. ಪ್ರಜೆಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ, ನೀವೇನು ಹೇಳ್ತೀರಾ? ಇಡೀ ಲೋಕದಿಂದ ಅವನಿಗೆ ಬೆಂಬಲ ಬಂತು, ಆದರೆ ಮನೆಯಲ್ಲೇ ಬೆಂಬಲ ಸಿಗಲಿಲ್ಲ.
ತುಂಬ ಜನರ ಕತೆ ಹೀಗೆ. ಇಡೀ ಊರಿಗೆ ಜನಪ್ರಿಯ ಆಗಿರುತ್ತಾರೆ, ಮನೆಯಲ್ಲಿ ಅವರಿಗೆ ಮರ್ಯಾದೆ ಇರಲ್ಲ. ಅದು ಭಗವಂತನ ಸಂಕಲ್ಪ. ರಾಮ ಅವತಾರ ಮಾಡಿದ್ದು ರಾಜ್ಯಭಾರ ಮಾಡಲಿಕ್ಕಲ್ಲ. ಅವ ಮರ್ತ್ಯಾವತಾರ ಖಲು ಮರ್ತ್ಯ ಶಿಕ್ಷಣ, ಅದಕ್ಕೋಸ್ಕರ ಬಂದವ. ಅವನಿಗೆ ಯಾಕೆ ರಾಜ್ಯ? ಬ್ರಹ್ಮಾಂಡವೇ ಅವನ ರಾಜ್ಯ. ಅವನಿಗೆ ಈ ಅಯೋಧ್ಯೆಯನ್ನು ಕಟ್ಕೊಂಡು ಏನಾಗಬೇಕಾಗಿದೆ? ಇವರೆಲ್ಲ ನಿಮಿತ್ತ ಅಷ್ಟೇ. ಆದರೂ ದಶರಥ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಮಂತ್ರಿಗಳಿಂದ ಕೇಳ್ತಾನೆ, ಪ್ರಜೆಗಳಿಂದ ಕೇಳ್ತಾನೆ. ಆ ಒಂದು ಪ್ರಜಾಸತ್ತೆಯ ಮುಖ ಆಗಲೂ ಇತ್ತು. ಒಬ್ಬ ರಾಜ ಕೆಟ್ಟವ ಅಂದರೆ ಅವನನ್ನು ಇಳಿಸ್ತಕ್ಕಂಥ ಅಧಿಕಾರ ಯಜುರ್ವೇದದಲ್ಲಿ ಬರುತ್ತೆ. ಇವತ್ತಿನ ಒಂದು ನಿರ್ವಾಚನ ಈ ಚುನಾವಣೆಯ ವ್ಯವಸ್ಥೆ ಇದೆಯಲ್ಲ, ಇದು ಯಾರೋ ಇತ್ತೀಚಿನವರು ಸಂಶೋಧನೆ ಮಾಡಿದ್ದಲ್ಲ. ಯಜುರ್ವೇದದಲ್ಲಿ ಆ ಮಂತ್ರಗಳಿವೆ, ಆರಿಸುವಂಥದ್ದು. ಒಬ್ಬ ನಾಯಕನನ್ನು ಆರಿಸ್ತಕ್ಕಂತಹ ಮಂತ್ರ. ಯಾಕೆ ಅವನನ್ನು ನಾವು ಆರಿಸ್ತೇವೆ ಅಂತ ಇವತ್ತಿನ ಎಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ಆ ವಿಚಾರ ಯಜುರ್ವೇದದಲ್ಲಿ ಬರ್ತದೆ. ವೇದ ಬರೀ ಪುರೋಹಿತರು, ಅರ್ಚಕರು ದೇವಸ್ಥಾನದಲ್ಲಿ ಹೇಳೋ ಮಂತ್ರ ಅಲ್ಲ, ಅವು ಬಹುದೊಡ್ಡ ವಿಜ್ಞಾನ. ಅದು ಎಲ್ಲವೂ ಅದರಲ್ಲಿದೆ. ಹಾಗಾಗಿ ರಾಜ ಪ್ರಜೆಗಳಿಗೆ ಪ್ರೀತಿ ಪಾತ್ರನಾಗದೆ ಹೋದರೆ ಪ್ರಜೆಗಳು ಒಂದನ್ನು ವಿರೋಧಿಸಬಹುದು. ಯಥೋ ವಿರೋಧ ಸರ್ವೇಷಾಂ ಹೇಳ್ತಾನೆ. ಒಂದು ಕಡೆ ಅಪಕೀರ್ತಿ, ಮತ್ತೊಂದು ಕಡೆ ಅಧರ್ಮ, ಎಲ್ಲ ಪ್ರಜೆಗಳ ವಿರೋಧ. ಕೊನೆಗೆ ಸಾಯೋ ತನಕ ಇರುವ ಮನೋವ್ಯಥೆ, ನನ್ನ ಮಗ ಹೀಗೆ ಮಾಡಿದ ಅಂತ. ಎಷ್ಟೋ ಜನ ನನ್ನ ಮಗನ ವಿಷಯ ಮಾತಾಡಬೇಡಿ ಅಂತಾರೆ. ಅವನು ಸುದ್ದಿ ನಾವು ಮರೆತು ಬಿಟ್ಟಿದ್ದೇವೆ, ಅವನು ಸುದ್ದಿ ತೆಗಿಬೇಡಿ ಅಂತಾರೆ, ಹೇಳ್ತಾರೆ. ಹಾಗೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಆ ಬೇಗುದಿ ಇದ್ದೇ ಇರುತ್ತೆ. ಕಸ್ತಂ ಪ್ರಜಾಪದೇಶಂ ವೈ ಮುಹಬಂಧನಮಾತ್ಮನಃ ಪಂಡಿತೋ ಬಹುಮನ್ಯೇತ ಯದರ್ಥ ಕ್ಲೇಶದಾಗ್ರಹಾ. ಈ ಒಳ್ಳೆಯ ಸಂತತಿ ಹೆಸರಿಗಷ್ಟೇ. ಕೆಟ್ಟ ಮಗ ಹುಟ್ಟಿದ್ದಾನೆ. ಈ ಮಗ ಅನ್ನೋದೇ ಒಂದು, ಈ ಸಂತತಿ ಅನ್ನೋದೇ ಒಂದು ಮೋಹದ ಸರಪಣಿ ಅಂತ ಹೇಳ್ತದೆ ಭಾಗವತ. ಆದ್ದರಿಂದ ಇಂತಹ ಮಕ್ಕಳು ವಿವೇಕಿಯಾಗಿದ್ದರೆ ಸರಿ, ಬುದ್ಧಿವಂತನಾಗಿದ್ದರೆ ಸರಿ. ಇಂತಹ ಮಕ್ಕಳನ್ನು ಯಾರು ಆಧರಿಸ್ತಾರೆ? ವಿವೇಕಿಯಾಗಿದ್ದರೆ ಅಂತಹ ಮನುಷ್ಯನನ್ನು ಆಧರಿಸ್ತಾರೆ. ಒಮ್ಮೆ ಅನಿಸುತ್ತವನಿಗೆ ಒಳ್ಳೆಯದೇ ಆಯಿತು, ವೇನ ದುಷ್ಟನಾಗಿದ್ದೇ ಒಳ್ಳೆಯದು ಅಂತ. ಇಲ್ಲಿ ಸಂಸಾರದಲ್ಲಿ ವೈರಾಗ್ಯ ಬರೋದು ಹೇಗೆ? ಅಂತಹ ಪರಿಸ್ಥಿತಿ ಬಂದರೆ ನಾವು ಹಾಗೆ ತಗೊಳ್ಬೇಕು ಅದನ್ನು. ನಮ್ಮ ಮಕ್ಕಳು ಒಳ್ಳೆಯವರಿದ್ದರೆ ಸಂತೋಷ, ಸುಖವಾಗಿರೋಣ. ಇಲ್ಲದೆ ಹೋದರೆ ನಾವು ಪರಿತಪಿಸಿದ್ರೆ ಅರ್ಥ ಇಲ್ಲ. ನಮಗೆ ವೈರಾಗ್ಯಕ್ಕೆ ಬರಲಿಕ್ಕೋಸ್ಕರ ಭಗವಂತ ಹೀಗೆ ಮಾಡಿದ್ದಾನೆ ಅಂತ ಅನ್ಕೋಬೋದು. ಹಾಗೆ ಅದಕ್ಕೆ ಸಾಧನ ಅಂತ ಭಾವಿಸ್ತಾನೆ. ಕದಪತ್ಯಂ ವರಮ್ಮನ್ನೇ, ನನಗೆ ಒಳ್ಳೆಯ ಮಗನಿಗಿಂತ ದುಷ್ಟಪುತ್ರ ಹುಟ್ಟಿದ್ದು ವಾಸಿ ಅಂತ. ಸುಪುತ್ರನಾಗಿದ್ದರೆ ಏನಾಗ್ತಾಯಿತ್ತು? ಅವನು ಚೆನ್ನಾಗಿ ಪೋಷಣೆ ಮಾಡಬೇಕು. ಇನ್ನು ಒಳ್ಳೆಯ ಮಗನಿದ್ದು ಅವ ಮನೆ ಬಿಟ್ಟು ಹೋದರೆ ಬೇಜಾರಾಗತ್ತೆ. ದುಷ್ಟನಾದರೆ ಅವ ಎಲ್ಲರಿಗೂ ದುಃಖ ಕೊಡ್ತಾನೆ. ಆ ದುಃಖವನ್ನು ನೋಡಿ ತಂದೆ ಮನೆ ಬಿಟ್ಟು ಹೋಗ್ಬೋದಲ್ಲ, ವೈರಾಗ್ಯ ಬಂದು. ಆ ರೀತಿಯಲ್ಲಿ ಜುಗುಪ್ಸೆಗೊಳ್ತಾನೆ ಅಂಗರಾಜ. ಒಂದು ದಿನ ನಡುರಾತ್ರಿಯಲ್ಲಿ ಎದ್ದು, ನಿದ್ರೆ ಇಲ್ಲವನಿಗೆ ಮಗನಿಂದಾಗಿ, ಆ ವೇನನ ತಾಯಿಯನ್ನು ತೊರೆದು ಅಪಾರ ಸಂಪತ್ತಿನಿಂದ ತುಂಬಿ ತುಳುಕಾಡ್ತಾ ಇದೆ ಅರಮನೆ. ಅಂತಹ ಅರಮನೆಯಿಂದ ಯಾರಿಗೂ ಕಾಣದಂತೆ ಹೊರಟು ಹೋಗಿಬಿಡ್ತಾನೆ. ಬೆಳಗ್ಗೆ ನೋಡ್ತಾರೆ, ರಾಜ ಇಲ್ಲ. ಪುರೋಹಿತರು, ಮಂತ್ರಿಗಳು, ಸ್ನೇಹಿತರು, ಎಲ್ಲ ಪ್ರಜೆಗಳು ಎಲ್ಲ ಕಡೆ ಹುಡುಕಾಡ್ತಾರೆ. ಗೊತ್ತಾಯಿತು, ರಾಜ ಬೇಸತ್ತು ಅರಮನೆ ಬಿಟ್ಟು ಹೋಗಿದ್ದಾನೆ. ಬಹಳ ಶೋಕಾತುರರಾಗಿದ್ದಾರೆ. ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಅಂಗರಾಜ ಕಾಣಿಸಲಿಲ್ಲ. ನಿರಾಶರಾಗಿ ನಗರಕ್ಕೆ ಹಿಂತಿರುಗಿ ನಮ್ಮ ರಾಜ ಇನ್ನಿಲ್ಲ ಅಂತವರು ದುಃಖಿಸ್ತಾ ಇದ್ದಾರೆ. ಸರಿ, ಮುಂದೇನು? ರಾಜ ಇಲ್ಲ ಅಂತಾದರೆ ಏನು ಮಾಡೋದು? ಒಂದು ಸರ್ಕಾರ ಸರಿಯಾಗಿ ನಡೆದೇ ಹೋದರೆ, ಇವತ್ತು ಪ್ರೆಸಿಡೆಂಟ್ ರೂಲ್ ಅಂತಿದೆ. ಇವತ್ತು ತುಂಬ ಕಡೆ ಪ್ರೆಸಿಡೆಂಟ್ ರೂಲ್ ತರಬೇಕು ಅಂಥ ಸ್ಥಿತಿ ಇದೆ. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಹಾಗೆ ಇದೆ, ಮಣಿಪುರದಲ್ಲಿ ಬಂದಾಯಿತು.
ಕರ್ನಾಟಕದಲ್ಲಿ ಅಂತಹ ಪರಿಸ್ಥಿತಿ ಯಾವಾಗಿಂದನೂ ಇದೆ. ಆದರೆ ಅದನ್ನು ಮಾಡಲಿಕ್ಕಾಗೋದಿಲ್ಲ ಅಂತಾರೆ. ಅದು ಸಂವಿಧಾನಕ್ಕೆ ವಿರುದ್ಧ ಅಂತ. ನಾವು ಓಟಾಗಿ ಗೆಲ್ಲಿಸಿದ್ದೇವೆ, ನಾವು ಅನುಭವಿಸಬೇಕು. ಕೋಲು ಕೊಟ್ಟಿದ್ದೇವೆ, ಹೊಡಿಸ್ಕೊಳ್ಬೇಕು. ಅದು ಸಂವಿಧಾನ ಬಾಹಿರ ಆಗತ್ತೆ. ಆದರೆ ಹಿಂದೆ ಹಾಗಿರಲಿಲ್ಲ. ರಾಜಿಲ್ಲ ಅಂತಾದರೆ ಏನು ಮಾಡೋದು? ಯಾರು ಇಲ್ಲ ಅಂತಾದರೆ ಯಾರ್ಯಾರು ರಾಜರಾಗ್ತಾರೆ ಆಮೇಲೆ? ಎಲ್ಲರೂ ರಾಜರಾಗೋರೆ. ನಾನು ಮುಖ್ಯಮಂತ್ರಿ ಆಗ್ತೀನಿ. ಮುಖ್ಯಮಂತ್ರಿಯ ಕಾದಾಟ ಇವತ್ತು ಶುರುವಾಗಿದೆ. ಈ ಮುಖ್ಯಮಂತ್ರಿ ಆಗುವ ಕಾದಾಟದಲ್ಲಿ ನಿಜವಾಗಿಯೂ ಶೋಷಿತರು ಕನ್ನಡಿಗರು. ಯಾರು ಕೇಳೋರಿಲ್ಲ ಅವರನ್ನು. ಅಂತಹ ಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅಂಗರಾಜ ಸತ್ತು ಹೋದ ಮೇಲೆ ಈಗ ಯಾರು ರಾಜರಾಗುವವರು? ಯಾರ್ಯಾರೋ ಬಂದು ಹಾಗೆ ಆಕ್ರಮಿಸುವುದಿಲ್ಲ. ಯಾರು ರಾಜರಂತಾದಾಗ ದುಷ್ಟರು, ಕಳ್ಳಕಾಕರು, ದರೋಡೆಕೋರರು ಅವರೆಲ್ಲ ಬಲಿಷ್ಠ ಆಗ್ತಾರೆ. ಕಾಶ್ಮೀರದಲ್ಲಿ ಆದದ್ದೇ ಹಾಗೆ. ಅಲ್ಲಿ ಯಾವ ಸರ್ಕಾರ ಇರಲಿಲ್ಲ, ಅಲ್ಲಿ ಎಲೆಕ್ಷನ್ ಇರಲಿಲ್ಲ. ಅಲ್ಲಿ 60-70 ವರ್ಷಗಳಿಂದ ಕೋಟಿ ಕೋಟಿ ಹಿಂದೂಗಳ ರಕ್ತ ಹರಿಲಿಲ್ವಾ? ಯಾಕೆ? ಅರಾಜಕತೆಯಿಂದಾಗಿ. ಯಾರೂ ಆಳೋರಿಲ್ಲ, ಯಾರೂ ಕೇಳೋರಿಲ್ಲ. ಅರಾಜಕತೆ ಉಂಟಾದರೆ ಏನೆಲ್ಲ ಆಗತ್ತೆ? ವಾಲ್ಮೀಕಿ ಮಹರ್ಷಿಗಳು ಅಯೋಧ್ಯಾಕಾಂಡದಲ್ಲಿ ಬಹಳ ದೀರ್ಘವಾಗಿ ಚಿಂತನೆ ಮಾಡಿದ್ದಾರೆ. ಪ್ರತಿಯೊಬ್ಬ ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋರು ಅದನ್ನು ಓದಬೇಕು. ರಾಮ ಕಾಡಿಗೆ ಹೋದ, ದಶರಥ ಸತ್ತು ಹೋದ, ಇನ್ನು ಭರತ ರಾಜ್ಯ ಬೇಡಂದ. ಮತ್ತಿನ್ನೇನು ಪ್ರಜೆಗಳ ಗತಿ ಏನು? ಪ್ರಜೆಗಳೆಲ್ಲ ಅಯೋಧ್ಯೆ ಬಿಟ್ಟು ಹೊರಟುಬಿಟ್ಟಿದ್ದಾರೆ ರಾಮನ ಹಿಂದೆ, ರಾಮನೇ ಬರಬೇಕು ಅಂತ. ಅಂತಹ ಒಂದು ಸುವರ್ಣಾವಕಾಶವನ್ನು ಇವತ್ತಿನವರು ಕಳ್ಕೊಳ್ತಾ ಇರಲಿಲ್ಲ. ತುಂಬ ಜನರಿಗೆ ಕಾಂಪಿಟೇಷನ್ ಇತ್ತು ಇವತ್ತು. ಅಂಥ ಪರಿಸ್ಥಿತಿ ಬಂದರೆ ಭರತನೂ ಆಗಲಿಕ್ಕೆ ತಯಾರಿಲ್ಲ, ರಾಮ ಬರಲಿಕ್ಕೆ ತಯಾರಿಲ್ಲ. ಭರತ ಆಗಲೇಬೇಕು, ಒಪ್ಕೊಳ್ಳೋದಿಲ್ಲ. ಆಗ ವಸಿಷ್ಠರ ಬಾಯಿಯಿಂದ ವಾಲ್ಮೀಕಿ ಮಹರ್ಷಿಗಳು ತುಂಬ ಮಾತುಗಳನ್ನು ಆಡಿಸ್ತಾರೆ. ಒಂದು ರಾಜ್ಯದಲ್ಲಿ ರಾಜ ಇಲ್ಲ ಅಂತಾದರೆ ಏನೇನು ಅನರ್ಥಗಳಾಗ್ತವೆ ಅನೇಕ ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅರಾಜಕತೆ ಉಂಟಾದಾಗ ಯಾರು ಕೇಳೋರಿಲ್ಲ. ಯಾರನ್ನು ಹಿಂಸಿಸ್ಬೋದು, ಯಾರ ಮನೆ ಮುರಿಬೋದು, ಯಾರ ತಲೆ ಬೇಕಾದ್ರೆ ಹೊಡಿಬೋದು. ಇವತ್ತು ಹಂಗೆ ಇದೆ. ಇವತ್ತು ಯಾರು ಕೇಳೋರಿಲ್ಲ. ಇವತ್ತು ಪೊಲೀಸರು ಹೋದರೆ ಪೊಲೀಸನ್ನ ಹೊಡೆದಾಕ್ತಾರೆ. ಇವತ್ತು ಅದು ಇತ್ತೀಚೆಗೆ ನಡೆದಿದೆ. ಎಲ್ಲೋ ಪೊಲೀಸರ ಮೇಲೆ ದಬ್ಬಾಳಿಕೆ. ಯಾವ ಸರ್ಕಾರದವರು ಕೇಳೋರೇ ಇಲ್ಲ. ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಗಳಿದ್ದು, ಕಾನೂನಿದ್ದು, ಇವತ್ತು ನಮಗೆ ಸುರಕ್ಷತೆಯ ಇದೆಯಾ ನಾವು ಆಲೋಚನೆ ಮಾಡಬೇಕು. ಇನ್ನು ಆ ಕಾಲದಲ್ಲಿ ಒಬ್ಬ ಆಳುವ ರಾಜ ಇಲ್ಲ ಅಂತಾದರೆ ಏನಾದೀತು? ಸರಿ, ಇನ್ನೇನು ಮಾಡೋದು? ವೇನನ್ನೇ ರಾಜನನ್ನಾಗಿ ಮಾಡೋಣ ಅಂತ. ಸ್ವಲ್ಪ ಸಮಯ ಯಾರೂ ಇರಲಿಲ್ಲ. ಕಳ್ಳಕಾಕರ ಪೀಡೆ ಜಾಸ್ತಿ ಆಯಿತು. ಯಾರೂ ಯಾರನ್ನು ರಕ್ಷಣೆ ಮಾಡೋರಿಲ್ಲ. ಇದನ್ನು ನೋಡಿ ಭೃಗು ಮಹರ್ಷಿಗಳು ಆಲೋಚನೆ ಮಾಡ್ತಾರೆ. ಏನು ಮಾಡೋದು? ಸರ್ವನಾಶೇ ಸಮುತ್ಪನ್ನೇ ಅರ್ಧಂ ತ್ಯಜತೆ ಪಂಡಿತ ಅಂತ. ಸರ್ವನಾಶ ಹೋಗ್ತಾ ಇದೆ, ಇದ್ದದರಲ್ಲೇ ವಾಸಿ ಅಂತ. ಹಾಗೆ ಇವ ಸರಿ ಇಲ್ಲ, ಹೌದು, ಅನರ್ಹ ಇವನು. ಸಿಂಹಾಸಕ್ಕೆ ಇವನು ಅನರ್ಹ. ಸುನೀತಾದೇವಿಯನ್ನು ಕರೆಸಿಕೊಂಡು ಅವಳ ಸಮ್ಮತಿಯಿಂದ ವೇದನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಅವನು ಅನರ್ಹ, ಅವನು ಯೋಗ್ಯನಲ್ಲ, ಆದರೂ ಅವನನ್ನು ಕೂಡಿಸ್ತಾರೆ. ಅಂತೂ ವೇದನಿಗೆ ಪಟ್ಟಾಭಿಷೇಕ ಆಯಿತು. ವೇದನಿಗೆ ಪಟ್ಟಾಭಿಷೇಕ ಆದಮೇಲೆ ಕಳ್ಳಕ್ಕೆ ಹಾಕೋರು ಹೆದರಿಕೆ ಶುರು ಮಾಡಿದರು. ಯಾಕಂದರೆ ಅವನಿಗಿಂತ ಜೋರಲ್ಲ ಇವನು. ಆಳುವವರು ಅವರೇ ದರೋಡೆಕೋರರಾಗಿಬಿಟ್ರೆ ಉಳಿದ ದರೋಡೆಕೋರರೆಲ್ಲ ಸ್ವಲ್ಪ ಸಣ್ಣ ಸಣ್ಣ ದರೋಡೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವನಿಗೆ ಹೆದರ್ತಾರೆ ಅಲ್ವಾ? ಇವತ್ತು ಆಳವರೆಲ್ಲ ದೊಡ್ಡ ದೊಡ್ಡ ದರೋಡೆಕೋರರಾಗಿಬಿಟ್ಟಿದ್ದಾರೆ. ಹಾಗಾಗಿ ಯಾರು ಏನು ಮಾಡಿದರೂ ಪರವಾಗಿಲ್ಲ. ಯಾಕೆ? ಅವ್ರ ಜುಟ್ಟು ಇವ್ರ ಕೈಯಲ್ಲಿರುತ್ತೆ, ಇವ್ರ ಜುಟ್ಟು ಅವ್ರ ಕೈಯಲ್ಲಿರುತ್ತೆ. ಅಂತಹ ಸ್ಥಿತಿಯಲ್ಲಿ ನಮ್ಮ ಭಾರತ ಎಷ್ಟೋ ವರ್ಷ ನಲುಗಿತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾವಾಗ ವೇನ ರಾಜನಾದ, ಹಾವಿಗೆ ಹೆದರಿದ ಇಲಿಗಳ ಹಾಗೆ ಸರ್ಪತ್ರಸ್ತಃ ಇವ ಆಖವಹ,
ಹಾವಿಗೆ ಹೆದರಿದ ಇಲಿಗಳ ಹಾಗೆ ಎಲ್ಲ ಕಳ್ಳಕ್ಕಾಗರು ತಲೆ ಮರೆಸ್ಕೊಂಡ್ಬಿಟ್ರಂತೆ. ಯಾಕೆ? ಪಾಪದವರನ್ನೇ ಇವನು ಸಾಯಿಸ್ತಾನೆ ಮೇನ, ಇನ್ನು ಕಳ್ಳಕ್ಕಾಕರನ್ನು ಬಿಡ್ತಾನ ಅವನು. ಅಂತೂ ರಾಜಸಿಂಹಾಸನವನ್ನು ಏರಿದ, ಅಧಿಕಾರ ಬಂತು, ಅಧಿಕಾರ ಮದ ಹೆಚ್ಚಾಯಿತು. ಮನುಷ್ಯನಿಗೆ ಒಳ್ಳೆಯವನಾಗಿದ್ದರೆ ಅಹಂಕಾರ ಬರೋದಿಲ್ಲ, ದುಷ್ಟನಿಗೆ ಬೇಗ ಅಹಂಕಾರ ಬರುತ್ತೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ. ಈ ನಾಲ್ಕು ಒಂದೊಂದು ಅನರ್ಥಗಳು. ಯಾವುದ್ಯಾವುದು? ಒಂದು ಯೌವನ, ಮತ್ತು ಹಣ, ಮತ್ತು ಪ್ರಭುತ್ವ, ಅದ್ರ ಜೊತೆಗೆ ಅವಿವೇಕ. ಇವು ಒಂದೊಂದು ಅನರ್ಥಕಾರಿ. ಮನುಷ್ಯ ಹೆಚ್ಚಾಗಿ ಜಾರೋದು ಯೌವನದಲ್ಲಿ, ಮನುಷ್ಯ ಹೆಚ್ಚಾಗಿ ತಪ್ಪು ಮಾಡೋದು ಕೈಯಲ್ಲಿ ಹಣ ಇದ್ದಾಗ, ಮತ್ತು ತನಗೆ ಅಧಿಕಾರ ಸಿಕ್ಕಿದಾಗ ಮಾಡಬಾರ್ದನ್ನು ಮಾಡ್ತಾನೆ. ಅದಕ್ಕೆ ಸರಿಯಾಗಿ ವಿವೇಕ ಇಲ್ಲ ಅಂತಾದರೆ ಮತ್ತು ಕೇಳೋದು ಬೇಡ. ಇವು ನಾಲ್ಕು ಒಟ್ಟಿಗೆ ಇದ್ದುಬಿಟ್ರೆ ಕಿಮು ಯತ್ರ ಚತುಷ್ಟಯಂ. ಅದು ಹೇಗಾಗತ್ತಂದರೆ ಕಪಿರಪಿಚ ಕಾಪಿಶಾಯನ ಮದಮತ್ತಃ ವೃಶ್ಚಿಕೇನ ಸಂದಷ್ಟಃ ಅಪಿಚ ಪಿಶಾಚಗ್ರಸ್ತಃ ಕಿಂ ಭ್ರೂಮಃ ವೈಕೃತಂ ತಸ್ಯ. ಮೊದಲೇ ಕೋತಿ. ಆ ಕೋತಿಗೆ ಅಲ್ವಾ ಒಂದಿಷ್ಟು ಹೆಂಡ ಕುಡಿಸಿದ್ರೆ ಹೇಗಾಗತ್ತೆ? ಅದಾದಮೇಲೆ ಒಂದು ಚೇಳು ಕಚ್ಚಿತು, ಆಮೇಲೆ ಅದ್ರ ಜೊತೆ ಒಂದು ಪಿಶಾಚಿ ಸೇರಿಕೊಂಡಿತು. ಹೇಗೆ ಆಡಬೇಡ, ಅದು ಹೇಗೆ ಆಗಬೇಕು ಅದ್ರ ಸ್ಥಿತಿ. ಹಾಗೆ ಎಲ್ಲವೂ ಸಿಕ್ಕಿಬಿಟ್ರೆ ಇವತ್ತು ನಮ್ಗೆ ಹಾಗೆ ಆಗಿದೆ. ಕೆಲವರಿಗೆ ಅಧಿಕಾರ ಇದೆ, ಸಂಪತ್ತಿದೆ, ಅವಿವೇಕ ಇದೆ, ಯೌವನದಲ್ಲೇ ಬರ್ತಾರೆ, ಯೌವನದಲ್ಲೇ ಪ್ರಧಾನಿ ಆಗಬೇಕು ಅಂತ ಬರ್ತಾರೆ, ಯೌವನದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತ ಬರ್ತಾರೆ. ಅವನು ಯಾವನೊಬ್ಬ ಆಗಿದ್ದ ನೋಡಿ, ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಅಲ್ಲಲ್ಲ ಬಿಹಾರಲ್ಲಿ, ಎಲ್ಲೋ ಬಿಹಾರಲ್ಲಿ ಅಂತ ಕಾಣುತ್ತೆ, ಬಿಹಾರಲ್ಲಿ. ನಾವು ಉತ್ತರ ಪ್ರದೇಶದಲ್ಲಿಯೂ ಹಾಗೆ. ಅವ್ರಿಗೇನು ಅನುಭವ ಇಲ್ಲ, ಏನು ಜ್ಞಾನ ಇಲ್ಲ. ಅಪ್ಪ ಅಜ್ಜ ಎಲ್ಲ ಆಗಿರ್ತಾರೆ, ಅದೇ ಒಂದು ಕ್ವಾಲಿಫಿಕೇಷನ್ ಅಲ್ವಾ. ಹಾಗಾಗಿ ಅಂತಹ ಯೌವನದಲ್ಲಿ ವಿವೇಕ ಇಲ್ಲದೆ ಅಧಿಕಾರ ಮತ್ತು ಹಣ ಇದ್ದುಬಿಟ್ರೆ ಅಂಥವರ ಕೈಗೆ ಸಿಕ್ಕಿದ ಪ್ರಜೆಗಳ ಗತಿ. ಹಾಗಾಗಿ ಬಿಹಾರಲ್ಲಿ ಏನಾಯಿತು, ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು, ಅದೆಲ್ಲ ನಾವು ನೋಡಿದ್ದೇವೆ. ಹೀಗೆ ಇವ ಅಧಿಕಾರ ಸಿಕ್ತು, ತನಗೆ ಯಾರೂ ಸಮ ಇಲ್ಲ ಅಂತ ಕೊಬ್ಬಿದ, ಹಿರಿಯರಲ್ಲಿ ವಿನಯ ಇಲ್ಲ, ಎಲ್ಲರನ್ನು ದ್ವೇಷ ಮಾಡ್ತಾ ಇದ್ದ, ಹಿರಿಯರನ್ನು ಅವಮಾನಿಸ್ತಾ ಇದ್ದ. ಹೀಗೆ ಅಂಕುಶವಿಲ್ಲದ ಆನೆಯಂತೆ ನಿರಂಕುಶ ಇವ ದ್ವಿಪಃ ಪರ್ಯಟನ್ ರಥಮಾಸ್ಥಾಯ ಕಂಪಯನ್ನಿವ ರೋದಸಿ. ಅವ ಅಂಕುಶವಿಲ್ಲದ ಆನೆಯಂತೆ ಕೆಟ್ಟ ದಾರಿಯನ್ನು ತುಳಿತಾ ಭೂಮಿ ಆಕಾಶಗಳನ್ನು ನಡುಗಿಸುವ ಹಾಗೆ ಸಂಚರಿಸ್ತಾ ಹೇಳ್ತಾನೆ, ಯಾರು ಇನ್ಮೇಲೆ ಯಾಗ ಮಾಡಬೇಡಿ, ನ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾಹ ಕ್ವಚಿತ್ ಇತಿ ನ್ಯವಾರಯ ಧರ್ಮಂ ಬೇರಿ ಘೋಷೇಣ ಸರ್ವತಃ. ಈ ಒಂದು ಮಾತುಗಳನ್ನು ಕೇಳಿದಾಗ ನಮ್ಮ ಕರ್ನಾಟಕದವರಿಗೆ ಚೆನ್ನಾಗಿ ಅರ್ಥ ಆಗಬೇಕಿದು. ಕರ್ನಾಟಕದಲ್ಲಿ ಇದೆಲ್ಲ ನಡೀತಾ ಇದೆ ಇವತ್ತು. ಹೇ ಬ್ರಾಹ್ಮಣರೇ, ನೀವು ಯಾರೂ ಯಾಗ ಮಾಡಬೇಡಿ, ನೀವು ಯಾರೂ ಧರ್ಮ ಕಾರ್ಯ ಮಾಡಬೇಡಿ, ದಾನ ಮಾಡಬೇಡಿ, ಹೋಮ ಮಾಡಬೇಡಿ ಅಂತ ಡಂಗುರ ಹೊಡೆಸಿಬಿಟ್ಟ. ಧರ್ಮಾಚರಣೆ ಏನೋ ಅಲ್ಪ ಸ್ವಲ್ಪ ನಡೀತಾ ಇತ್ತು, ಎಲ್ಲ ನಿಂತು ಹೋಯಿತು. ನಿರಂತರವಾಗಿ ಮುನಿಗಳು ಯಾಗ ಮಾಡ್ತಾಯಿದ್ರು. ಇವನ ದುರಾಚಾರವನ್ನು ನೋಡಿ ಲೋಕಕ್ಕೆ ಎಂತಹ ಕಷ್ಟ ಬಂತಲ್ಲ ಅಂತ ಹೇಳ್ತಾರೆ. ಅಹೋ ಉಭಯತ ಪ್ರಾಪ್ತಂ ಲೋಕಸ್ಯ ವ್ಯಸನಂ ಮಹತ್ ದಾರುಣ್ಯುಭಯತೋ ದೀಪ್ತಃ ಇವ ತಸ್ಕರ ಪಾಲಯೋಹೋ. ನಮ್ಮ ಸ್ಥಿತಿ ಹೇಗಾಗಿದೆ ಅಂದರೆ ಕನ್ನಡದಲ್ಲಿ ಉಂಟಲ್ಲ, ಅತ್ತದರಿ ಇತ್ತ ಪುಲಿ ಅಂತ, ಹಾಗಾಗಿದೆ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ವೇದವ್ಯಾಸರು. ದಾರುಣ್ಯ ಉಭಯತೋ ದೀಪ್ತಃ ಇವ ತಸ್ಕರ ಪಾಲಯೋಹೋ. ಈ ಕಟ್ಟಿಗೆಯ ಆ ಕಡೆ ಈ ಕಡೆ ಎರಡೂ ಕಡೆ ಉರಿ ಹತ್ತಿದೆ, ಮಧ್ಯದಲ್ಲಿ ಇರುವೆ ಇದೆ. ಆ ಇರುವೆ ಸ್ಥಿತಿ ಏನಾಗುತ್ತೆ, ಈ ಕಡೆಯಿಂದ ಹೋಗಿಲ್ಲ, ಆ ಕಡೆಯಿಂದ ಹೋಗಿಲ್ಲ, ಹಾಗಾಗಿದೆ ಅಂತ. ಆ ತುಂಡು ಕಟ್ಟಿಗೆಗೆ ಬೆಂಕಿ ಹತ್ತಿದರೆ ಆ ನಡುವೆ ಸಿಕ್ಕೊಂಡಂತಹ ಇರುವೆ ಅದರ ಸ್ಥಿತಿಗಳ ಹಾಗೆ ಪ್ರಜೆಗಳಿಗಾಗಿದೆ. ಒಂದು ಕಡೆ ಕಳ್ಳ ಕಾಕರ ಕಾಟ, ಮತ್ತೊಂದು ಕಡೆ ಇವನ ಪಿಡುಗು,
ಇವನ ರಾಜನ ಅತ್ಯಾಚಾರ, ಇವನ ದಬ್ಬಾಳಿಕೆ, ರಾಜನ ದಬ್ಬಾಳಿಕೆ ಒಂದು ಕಡೆಗೆ, ಬೇಡ ಅವನ ಸಾವಾಸ ನಮ್ಮಷ್ಟು ಅವನ ಮನೆ ಇರೋಣ ಅಂದರೆ ಕಳ್ಳಕಾಕರ ಭಯ. ಹೀಗೆ ಇಂತಹ ಸ್ಥಿತಿ, ಇಂತಹ ಒಂದು ದೊಡ್ಡ ವಿಪತ್ತು ಉಂಟಾಯಿತು. ಏನೋ ಅರಾಜಕತೆ ಆದೀತು ಅಂತ ಭಯಗೊಂಡು ಈ ಅಯೋಗ್ಯನನ್ನು ನಾವು ಕೂಡಿಸಿದ್ದೀವಿ. ಆದರೆ ಇವನಿಂದಲೇ ನಮಗೆ ಭಯ ಉಂಟಾಯಿತಲ್ಲ, ಇನ್ನು ಜನರಿಗೆ ಹೇಗೆ ಕ್ಷೇಮ ಆದೀತು? ಹಾಲನ್ನು ಹಾವಿಗೆ ಹಾಕಿದರೆ ಅದು ಹೇಗೋ ಹಾಗೆ ಅಂತ. ಅಹೇರಿವ ಪಯಪೋಷಃ ಪೋಷಕಸ್ಯಾಪ್ಯನರ್ಥಕೃತ್. ಹಾವಿಗೆ ಹಾಲು ಎರೆದರೆ ಅದು ಆ ಹಾವನ್ನು ಪೋಷಣೆ ಮಾಡಿದಂತಹ ಪೋಷಕನಿಗೂ ಅಪಾಯ. ಹಾಗೆ ಅರಾಜಕತೆ ಉಂಟಾಗತ್ತೆ ಅಂತ ಇವನನ್ನು ಕೂಡಿಸಿದರೆ ಇವನಿಂದ ನಮಗೆ ಅಪಾಯ ಉಂಟಾಯಿತಲ್ಲ. ಇವ ಸ್ವಾಭಾವಿಕವಾಗಿ ದುಷ್ಟ. ವೇನಃ ಪ್ರಕೃತ್ಯೈವ ಖಲಃ ಸುನೀತಾ ಗರ್ಭ ಸಂಭವ ನಿರೂಪಿತ ಪ್ರಜಾಪಾಲ ಸಜಿಘಾಂಸತಿ ವೈ ಪ್ರಜಾ. ಸ್ವಭಾವದಿಂದ ದುಷ್ಟನಾಗಿದ್ದರೂ ಕೂಡ ಏನೋ ಸುನೀತಾಳ ಮಗ, ಹಾಗಂತ ನಾವು ರಾಜನನ್ನಾಗಿ ಮಾಡಿದ್ದೀವಿ. ಇವ ಎಲ್ಲ ಪ್ರಜೆಗಳಿಂದ ನಾಶ ಮಾಡಲಿಕ್ಕೆ ಹೊರಟಿದ್ದಾನಲ್ಲ. ಈತನಿಗೆ ತಿಳುವಳಿಕೆ ನೋಡೋಣ ಹೇಳೋಣ ಅಂದರೆ ಕೇಳೋದಿಲ್ಲ ಅವನು. ಯೌವನದಲ್ಲಿ ಉಪದೇಶ ಮಾಡೋದು ಕಷ್ಟ. ಬಾಣಭಟ್ಟನ ಕಾದಂಬರಿಯಲ್ಲಿ ಶುಕನಾಸೋಪದೇಶ ಅಂತ ಬರುತ್ತೆ. ಚಂದ್ರಾಪೀಡನ ಮಗ, ತಾರಾಪೀಡನ ಮಗ ಚಂದ್ರಾಪೀಡ ರಾಜನಾಗುವಂತಹ ಸಂದರ್ಭದಲ್ಲಿ ಚಂದ್ರಾಪೀಡನಿಗೆ ಅವನ ಮಂತ್ರಿ ಶುಕನಾಸ ಅಂತ ಅವ ಉಪದೇಶ ಮಾಡ್ತಾನೆ. ಬಹಳ ದೀರ್ಘವಾಗಿರತಕ್ಕಂತಹ ಉಪದೇಶ, ಸಂಸ್ಕೃತ ಸಾಹಿತ್ಯದಲ್ಲಿ ಬಹುದೊಡ್ಡ ಉಪದೇಶ. ಎಲ್ಲ ರಾಜರು, ಇವತ್ತಿನ ಎಲ್ಲ ರಾಜನೀತಿಜ್ಞರು, ಇವತ್ತು ರಾಜ್ಯಾಧಿಕಾರವನ್ನು ಹಿಡಿತಕ್ಕಂಥವ್ರು ಎಲ್ಲರೂ ಅದನ್ನು ಓದಲೇಬೇಕಾಗಿರತಕ್ಕಂತಹ ವಿಷಯ ಅದು. ಅಂತಹ ಒಂದು ಉಪದೇಶವನ್ನು ನೀಡ್ತಾನೆ. ನೀಡುವಾಗ ಆರಂಭದಲ್ಲಿ ಹೇಳ್ತಾನೆ, ಇಂತಹ ಉಪದೇಶ ಕಿವಿಗೆ ಹೋಗೋದಿಲ್ಲದು, ಅದರಲ್ಲಿ ದುಷ್ಟರಿಗೆ ಉಪದೇಶ ಮಾಡಬಾರ್ದು ಅಂತ. ದುಷ್ಟರಿಗೆ ಉಪದೇಶ ಮಾಡಿದರೆ ಅನರ್ಥವೇ ಆಗೋದು ಜಾಸ್ತಿ. ಪ್ರಕೋಪಾಯ ನಶಾಂತಯೇ. ಅದರಿಂದ ಇನ್ನೂ ಕೋಪ ಜಾಸ್ತಿ ಆಗತ್ತೆ ಹೊರತು ಅದರಿಂದ ಏನು ಪ್ರಯೋಜನ ಇಲ್ಲ. ಹಾಗೆ ಋಷಿಮುನಿಗಳು ಉಪದೇಶ ಮಾಡಿದರೆ ಇವನು ಕೇಳೋನಲ್ಲ, ಆದರೂ ಅವ್ರ ಧರ್ಮ ಹೇಳ್ತಾರೆ. ಧರ್ಮ ಆಚರಿತ ಪುಂಸಾಂ ವಾಂಗ್ಮನ ಕಾಯ ಬುದ್ಧಿಭಿ ಲೋಕಾನ್ ವಿಶೋಕಾನ್ ವಿತರತಿ ಅಪಿ ಆನಂತ್ಯಂ ಅಸಂಗಿನಾಂ ಸತೇಮ ವಿನಶೇದ್ ವೀರ ಪ್ರಜಾನಾಂ ಕ್ಷೇಮಲಕ್ಷಣ ಯಸ್ಮಿನ್ ವಿನಷ್ಟೇ ನೃಪತಿ ಐಶ್ವರ್ಯಾದ್ ಅವರೋಹತಿ ರಾಜನ್ ಅಸಾಧು ಅಮಾತ್ಯೇಭ್ಯ ಚೋರಾದಿಭ್ಯ ಪ್ರಜಾ ನೃಪ ರಕ್ಷನ್ ಯಥಾ ಬಲಿಂ ಗೃಹ್ಣನ್ ಇಹ ಪ್ರೇತ್ಯ ಚ ಮೋದತೆ. ನೀನು ರಾಜನಾಗಿದ್ದೀಯಾ, ಲೋಕವನ್ನು ಪಾಲನೆ ಮಾಡಬೇಕಾಗಿರುತ್ತದೆ ನಿನ್ನ ಕರ್ತವ್ಯ. ನೀನು ರಾಜಧರ್ಮವನ್ನು ಆಚರಿಸು. ರಾಜಧರ್ಮ ಅಂದರೆ ಯಾವುದು? ಮುಖ್ಯವಾಗಿ ನಾನು ಅಲ್ಲಿಗೆ ಹೋದೆ, ಅಲ್ಲಿ ಯಾಗ ಮಾಡಿಸಿದೆ, ಇಲ್ಲಿ ಹೋದೆ, ಇಲ್ಲಿ ಯಾಗ ಮಾಡಿಸಿದೆ. ದೊಡ್ಡ ದೊಡ್ಡ ಯಾಗ ಮಾಡಿಸ್ತಾರೆ. ಹಿಂದೆ ದೇವೇಗೌಡರು ನಮ್ಮ ಊರ ಹತ್ರ ಬಂದು ಒಂದು ದೊಡ್ಡ ಯಾಗ ಮಾಡಿಸಿದ್ರು, ಪ್ರಜಾಕ್ಷೇಮಕ್ಕೋಸ್ಕರ ಅಂತ ಹೇಳ್ತಿದ್ರು ಅವರು. ಅಲ್ಲ, ಅದು ಇರ್ಬೋದು, ಆಯಿತಾ. ಅದೊಂದು ಶೋ ಆಗಿಬಿಟ್ಟಿದೆ, ದೊಡ್ಡ ದೊಡ್ಡ ಯಾಗ ಮಾಡಿಸಿ ನಾನು ಧಾರ್ಮಿಕ ಅಂತ ತೋರಿಸ್ಕೊಳ್ಳೋದು ಅಷ್ಟೇ. ರಾಜರಿಗೆ ನಿಜವಾದ ಧರ್ಮ ಯಾವುದು ಅಂದರೆ ಪ್ರಜಾಪಾಲನಂ ಹಿ ರಾಜ್ಞಾಂ ಪರಮೋ ಧರ್ಮ ಅಂತ ಶುಕ್ರನೀತಿ ಹೇಳುತ್ತೆ. ರಾಜರು ಏನು ಮಾಡೋದು ಬೇಡ, ಅವ್ರಿಗೆ ಯಾವ ಅನುಷ್ಠಾನ ಬೇಕಂತಿಲ್ಲ. ಅವರು ಪ್ರಜೆಗಳ ರಕ್ಷಣೆ ಮಾಡೋದೇ ಅವರ ಪರಮಧರ್ಮ. ನಮ್ಮ ದೇಶದ ಪ್ರಧಾನಿಯವರು ಅವರ ಮಾತೃಶ್ರೀಯವರನ್ನು ಕಳ್ಕೊಂಡಾಗ ತಕ್ಷಣ ಹೋದರು, ಆ ಕಾರ್ಯ ಮುಗಿಸಿದ್ರು, ಮತ್ತೆ ತಮ್ಮ ಕರ್ತವ್ಯಕ್ಕೆ ಹಾಜರಾದರು. ಅದನ್ನು ಎಷ್ಟು ಜನ ಕಮೆಂಟ್ ಮಾಡಿದ್ರು ಗೊತ್ತಾ? ತಾಯಿ ಬಗ್ಗೆ ಪ್ರೀತಿನೇ ಇಲ್ಲ ಅಂತ. ಅಲ್ಲಿ ತಾಯಿಗೆ ಮಾಡಬೇಕಾಗಿರತಕ್ಕಂತಹ ಧರ್ಮ ಹೇಗೆ ಮುಖ್ಯವೋ, ಪ್ರಜಾಪಾಲನೂ ಅಷ್ಟೇ ಮುಖ್ಯವಾಗಿರತಕ್ಕಂತಹ ಧರ್ಮ. ಅವರು ಸಾಮಾನ್ಯವಾದ ಒಂದು ವಾಹನದಲ್ಲಿ ಕರ್ಕೊಂಡು ಹೋಗಿ ಆ ಎಲ್ಲ ಕಾರ್ಯವನ್ನು ಮುಗಿಸ್ಕೊಂಡು ತಕ್ಷಣ ಅವರು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಒಂದು ದಿವಸ ರಜೆ ತೆಗೆದುಕೊಳ್ಳಿಲ್ಲ ಅವರು. ಅಂದರೆ ಈಗ ಯಾವುದು ಮಾಡಬೇಕು?
ಹಾಂ ನನ್ನ ಅಮ್ಮ ಹೋಗಿದ್ದಾಳೆ, 13 ದಿವಸ ನಾನು ಬರೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಆಫೀಸ್ ಕಡೆ ಬರೋದೇ ಇಲ್ಲ. ಹೋದರೆ ಆಯಿತು, ಅಮ್ಮ ಹೋಗಿದ್ದಾಳೆ, ಆ ಕಡೆ ಇಲ್ಲೇ ಇಲ್ಲ, ಆ ಕಡೆ ತಲೆನೇ ಹಾಕ್ಲಿಕ್ಕಿಲ್ಲ ಅಂತ ಬೈತಾರೆ. ಹೋಗದೆ ಕೆಲಸಕ್ಕೆ ಹಾಜರಾದರೆ ತಾಯಿ ಮೇಲೆ ಪ್ರೀತಿನೇ ಇಲ್ಲ ಅಂದರು. ತಾಯಿಯನ್ನು ಕರ್ಕೊಂಡೋಗಿ ಆರಾಮಾಗಿ ಅರಮನೆಯಲ್ಲಿ ದೆಹಲಿಯಲ್ಲಿ ಇಟ್ಕೋಬಾರ್ದ? ಅದೇ ಮನೆಯಲ್ಲಿ ಇಟ್ಟಿದ್ದಾರೆ, ತಾಯಿ ಮೇಲೆ ಪ್ರೀತಿ ಇಲ್ಲ ಅಂತ ಜನ ಹೇಗಿದ್ದರೂ ಮಾತಾಡ್ತಾರೆ. ಅದು ಯಾವುದನ್ನು ಲೆಕ್ಕಿಸದೆ ಅವರು ಪ್ರಜೆಗಳಿಗೋಸ್ಕರವಾಗಿ ದುಡಿತಾ ಇರೋದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಅದು ನಾವು ಪ್ರವಚನದಲ್ಲಿ ಹೇಳಬೇಕಾಗಿಲ್ಲ. ಅದು ಪ್ರಜಾಪಾಲನಂ ಹಿ ರಾಜ್ಞಾಂ ಪರಮೋ ಧರ್ಮ. ಅದು ಒಂದೇ ಮುಖ್ಯ. ನೀನು ಕಾಯೇನ ವಾಚ ಮನಸ, ಮಾತು ಮನಸ್ಸು ಶರೀರ ಬುದ್ಧಿಗಳಿಂದ ನೀನು ಆಚರಿಸ್ತಕ್ಕಂತಹ ಧರ್ಮ, ಅದನ್ನು ನೀನು ಆಚರಿಸಬೇಕು. ಅದು ನಿನ್ನ ಕರ್ತವ್ಯ. ಅದನ್ನು ನಿಷ್ಕಾಮನೆಯಿಂದ ಆಚರಿಸಿದರೆ ಮೋಕ್ಷ ಕೂಡ ಸಿಗತ್ತೆ. ಪ್ರಜೆಗಳ ಕ್ಷೇಮ ಅದಕ್ಕೆ ಕಾರಣವಾಗಿರುವಂಥದ್ದು ಧರ್ಮ. ಇಂತಹ ಧರ್ಮ ನಿನ್ನಿಂದಾಗಿ ನಾಶ ಆಗಬಾರದು. ಇವತ್ತು ನಾವು ನೋಡಿದ್ದೀವಿ, ನೀವು ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ಜನಿವಾರ ಹಾಕ್ಕೊಳ್ಬೇಡಿ ಅಂತ ಬಂದಿತ್ತು. ಜನಿವಾರ ಹಾಕ್ಕೊಳ್ಬೇಡಿ, ಕುಂಕುಮ ಹಚ್ಕೊಳ್ಬೇಡಿ, ಆಫೀಸಿಗೆ ಬರುವಾಗ ಮಾಂಗಲ್ಯ ತೆಗೆದು ಬನ್ನಿ. ಇದು ಈಗ ಆಡ್ತಾ ಇದ್ದಾರಲ್ಲ, ಇವ್ರ ಸರ್ಕಾರದಲ್ಲೇ ಆಗಿರುವಂಥದ್ದು. ಅದು ಯಾವುದೋ ಒಂದು ಅಡ್ಡಪಲ್ಲಕ್ಕಿ ಉತ್ಸವ ಅಂತ ಏನೋ ಒಂದು ಉಂಟು ಇವರಿದರಲ್ಲಿ. ಅದನ್ನು ಮಾಡಬೇಡಿ. ವಿಭೂತಿ ಧಾರಣ ಮಾಡಬೇಡಿ, ನಾಮಧಾರಣ ಮಾಡಬೇಡಿ, ತಪ್ತಮುದ್ರಾ ಧಾರಣ ಮಾಡಬೇಡಿ. ತಪ್ತಮುದ್ರಾ ಧಾರಣೆ ಮಾಡಬಾರ್ದು ಅಂತ ಅದು ಪಾಸಾಗಲಿಕ್ಕಿತ್ತು ಬಿಲ್ಲದು. ಅದೊಂದು ಹಿಂಸೆ. ಅದನ್ನ ಯಾಕೆ ಮಾಡ್ತಾರೆ ಬ್ರಾಹ್ಮಣರು? ಎಲ್ಲ ವೇನ ಏನೇನು ಮಾಡಿದ್ದಾನೆ ಅದೆಲ್ಲವನ್ನು ಇವತ್ತಿನ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ. ಯಾವ ಧರ್ಮವನ್ನು ನೀನು ನಾಶ ಮಾಡಬಾರ್ದು. ಯಾಕೆಂದರೆ ಪ್ರಜೆಗಳ ಪಾಲನೆ ಅಂದರೆ ಬರೀ ಅವರ ದೇಹ ಪೋಷಣೆ ಅಲ್ಲ, ಅವರು ಧರ್ಮಿಷ್ಠರಾಗಬೇಕು. ಅವರು ಧರ್ಮಿಷ್ಠರಾಗಬೇಕಾದ್ರೆ ನೀನು ಧರ್ಮಿಷ್ಠನಾಗಬೇಕು. ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾ ಪಾಪೇ ಪಾಪಪರಾ ಪ್ರಜಾ. ನೀನು ಧರ್ಮಿಷ್ಠನಾಗಬೇಕು. ನೀನು ಮಾತು ಮನಸ್ಸು ಶರೀರಗಳಿಂದ ಧರ್ಮವನ್ನು ಆಚರಿಸಬೇಕು, ಧರ್ಮವನ್ನು ಪಾಲನೆ ಮಾಡಬೇಕು. ಧರ್ಮ ನಷ್ಟವಾದರೆ ನೀನೂ ಕೂಡ ಐಶ್ವರ್ಯದಿಂದ ಭ್ರಷ್ಟನಾಗ್ತೀಯಾ. ನೀನು ದುಷ್ಟ, ನಿನ್ನ ಮಂತ್ರಿಗಳು ದುಷ್ಟರು. ಅಂತಹ ದುಷ್ಟ ಮಂತ್ರಿಗಳಿಂದ ಕಳ್ಳರು ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಆ ಕಳ್ಳರಿಂದ ಪ್ರಜೆಗಳನ್ನ ನೀನು ರಕ್ಷಣೆ ಮಾಡಬೇಕು, ಅವರಿಗೆ ನ್ಯಾಯ ಒದಗಿಸಬೇಕು, ಅವರ ಆದಾಯದ 6ನೇ 1 ಭಾಗವನ್ನು ಸ್ವೀಕರಿಸಬೇಕು. ತೆರಿಗೆ ಎಷ್ಟು ಸ್ವೀಕರಿಸಬೇಕು ಅಂದ್ರೆ ಅದನ್ನು ಬಹಳ ಚೆನ್ನಾಗಿ ನಮ್ಮ ಶಾಸ್ತ್ರ ನಿರೂಪಣೆ ಮಾಡಿದ್ದಾರೆ. ಇವತ್ತಿನ ಯಾವುದು ಟ್ಯಾಕ್ಸೇಷನ್ ಬೇಡ, ಅದಕ್ಕಿಂತ ಚೆನ್ನಾಗಿದೆ. ಇವತ್ತೇ ತುಂಬ ಟ್ಯಾಕ್ಸ್ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಈಗೆಲ್ಲ ತುಂಬ ಕಡಿಮೆ ಮಾಡಿದ್ದಾರೆ ಟ್ಯಾಕ್ಸ್. ನಾವು ಸರ್ವಿಸ್ ಇರತಕ್ಕ ಟ್ಯಾಕ್ಸ್ ತುಂಬ ಕಟ್ಟಿದ್ದೀವಿ. ಈ ವರ್ಷದಿಂದ ಟ್ಯಾಕ್ಸ್ ತುಂಬ ಕಡಿಮೆ. ಆ ಟ್ಯಾಕ್ಸಿಗೆ ಒಂದು ಮಿತಿ ಇದೆ. ಎಷ್ಟು ಟ್ಯಾಕ್ಸ್ ತೊಗೊಳ್ಬೇಕು ಅಂದರೆ 6ನೇ 1 ಭಾಗ ಟ್ಯಾಕ್ಸ್. ಈಗೆಲ್ಲ ತುಂಬ ಟ್ಯಾಕ್ಸ್ ತೊಗೊಳ್ತಾರೆ. ಟ್ಯಾಕ್ಸ್ ಮಾತೆತ್ತಿದ್ರೆ ಟ್ಯಾಕ್ಸ್ ಅಂತಾರೆ, ಟ್ಯಾಕ್ಸ್ನ ತೆಗೆದುಕೊಳ್ತಾರೆ. ಎಲ್ಲ ಈಗ GST ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ, ನಮಗೇನು ಕೊಡಲ್ಲ. ಕೊಟ್ಟರೆ ಎಲ್ಲಿ ಹೋಗುತ್ತೆ? ಅದು ಗ್ಯಾರಂಟಿ ಫ್ರೀ ಉಚಿತ ಭಾಗ್ಯಗಳಿಗೆ ಹೋಗುತ್ತೆ ಅದೆಲ್ಲ. ಅದು ಎಷ್ಟೋ ಲಕ್ಷ ಕೋಟಿ ಕೇಳಿದ್ದಾರೆ ಈಗ ಕರ್ನಾಟಕಕ್ಕೆ, ಕೊಡ್ತಾ ಇಲ್ಲ ಅಂತ ಕಮೆಂಟು. ಕೊಟ್ಟರೆ ಅದು ಹೋಗೋದು ಅಲ್ಲಿಗೇ. ಪ್ರಜಾಭಿವೃದ್ಧಿ ಪರವಾಗಿರ್ತಕ್ಕಂಥ ಯಾವ ಕಾರ್ಯ ಆಗಲ್ಲ. ನೀನು ರಾಜನಿಗೆ ಷಷ್ಠಾಂಶ ವೃತ್ತಿ ಅಂತ ಹೇಳೋದು. ರಾಜನಿಗೆ ಸ್ವಂತ ಇನ್ಕಮ್ ಇಲ್ಲಂತೆ. ಪ್ರಜೆಗಳೇನು ಕೊಡ್ತಾರೆ ಅದರ 6ನೇ 1 ಅಂಶ ತೆಗೆದುಕೊಳ್ಳೋದು. ಅದರಿಂದ ಅವನು ರಾಜ್ಯಭಾರ ಮಾಡೋದು. ಅವನದ್ದಂತೂ ಏನಿಲ್ವಂತೆ, ಅವನದಂಥ ಆಸ್ತಿ ಇಲ್ಲಂತೆ. ಇವತ್ತು ಹಾಗೆ ಯಾರಾದರೂ ಇದ್ದಾರಾ? ಅವನದಂಥ ಆಸ್ತಿ ಏನೂ ಇಲ್ಲ ಅವನಿಗೆ. ಇತ್ತೀಚೆಗೆ ನಾವೊಬ್ಬರು MP ಬಗ್ಗೆ ನಾವು ಕೇಳಿದ್ವಿ. ಅವರೊಂದು ಗುಡಿಸಲಲ್ಲಿದ್ದರು MP ಆಗಿ. ಯಾವನಾದ್ರೂ MP ಗುಡಿಸಲಿರ್ತಾನೆ? 8-10 ಅಂತಸ್ತಿನ ಮನೆ ಕಟ್ಸ್ಕೊಂಡಿರ್ತಾನೆ. ಒಂದು ಗುಡಿಸಲು, ಅದು ಎಲ್ಲಿ? ಬೋರಲ್ಲಿರ್ತಕ್ಕಂತಹ ರಸ್ತೆ ಬದಿಯಲ್ಲಿ ಗುಡಿಸಲು ಕಟ್ಕೊಂಡು ಅಲ್ಲಿ ವಾಸ ಮಾಡಿಕೊಂಡು ಬೋರಲ್ಲಿ ಸ್ನಾನ ಮಾಡಿ ನಿತ್ಯ ಸಂಧ್ಯಾವಂದನೆ ಮಾಡಿ ಸೆಷನ್ಗೆ ಹೋಗ್ತಾ ಇದ್ದ ಅವನು. ಸಾರಂಗಿ ಅಂತ ಅವನ ಹೆಸರು. ಹಾಂ, ಸೈಕಲ್ ಹೊಡ್ಕೊಂಡು. ಇಂಥವ್ರು ಯಾರಾದರೂ ಇದ್ದಾರ ನೋಡಿ, ಹುಡುಕ್ಬೇಕು ನಾವು. ಅವರಿಗೆಲ್ಲ ಈ ಒಂದು ಸಂಸ್ಕಾರ ಇದೆ. ಪ್ರಜಾಪಾಲನ ಅಂದರೆ ಏನಂತ ಗೊತ್ತಿದೆ ಅವರಿಗೆ.
ನಮಗೆ ಒಂದು ದಿವಸ ನೀರು ಬರದೆ ಹೋದರೆ ಹಾಹಾಕಾರ ನಮ್ಮದು. ಅಯ್ಯೋ ಅಲ್ಲಿಗೆ ಹೋಗಬೇಕಲ್ಲಪ್ಪ, ನೀರು ಹೊತ್ಕೊಂಬರಬೇಕು, ಬಾವಿ ಸೇದಬೇಕು. ಆ ಮನುಷ್ಯ ಬೋರ್ವೆಲ್ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಸೈಕಲ್ನಲ್ಲಿ ಪಾರ್ಲಿಮೆಂಟಿಗೆ ಹೋಗ್ತಾಯಿದ್ರು. ಇವತ್ತು ಅವ್ರಿಗೆ ಅಧಿಕಾರ ಇಲ್ಲ. ಅಂಥವ್ರನ್ನ ಹೆಚ್ಚು ಇರ್ಲಿಕ್ಕೆ ಬಿಡೋದಿಲ್ಲ. ಅವನೇನೋ ಹುಚ್ಚ, ಗೊತ್ತಿಲ್ಲ ಅವನಿಗೆ, ಏನು ದುಡ್ಡು ಮಾಡ್ಕೊಳ್ಳಿ ಗೊತ್ತಿಲ್ಲ ಅವನಿಗೆ. ಒಳ್ಳೆ ಅವಕಾಶ ಸಿಕ್ಕಿದೆ, ಮಜಾ ಮಾಡೋದು ಬಿಟ್ಟು. ಅಂಥವರೇ ಇವತ್ತು ತುಂಬಿರೋದು ಲೋಕದಲ್ಲಿ ಅಲ್ವಾ. ರಾಜನಿಗೆ ಪಟ್ಟಾಭಿಷೇಕ ಮಾಡುವಾಗ ಎಲ್ಲ ಹೋಗ್ಬಿಡ್ತದಂತೆ. ಅವನ ಸ್ವಾರ್ಥ, ಅವನ ಸ್ವಂತದ್ದೇನೂ ಇಲ್ಲಂತೆ, ಮತ್ತು ಅವನ ಪ್ರಜೆಗಳಿಗೋಸ್ಕರವಾಗಿ ಇರುವಂಥದ್ದು. ಹಾಗಿರ್ತಕ್ಕಂಥ ನೀನು 6ನೇ ಒಂದು ಭಾಗವನ್ನು ಸ್ವೀಕರಿಸುವ ರಕ್ಷಣ್ಯಥಾಬಡಿಂ ಗೃಹನ್ ಇಹ ಪ್ರೇತ್ಯ ಚ ಮೋದತೆ. ಆ ರೀತಿಯಲ್ಲಿ ನೀನು ರಾಜ್ಯಭಾರ ಮಾಡಿದರೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವನ್ನು ಪಡಿತೀಯಾ. ಯಾರ ರಾಜ್ಯದಲ್ಲಿ ಅಥವಾ ಯಾವ ನಗರದಲ್ಲಿ ಜನರು ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸ್ತಾ ಇರ್ತಾರೋ ಅವರು ತಮ್ಮ ಸ್ವಧರ್ಮದಿಂದ ಆ ಯಜ್ಞಪುರುಷನನ್ನು ಆರಾಧಿಸ್ತಾರೋ ಅಂಥವರಿಗೆ ಭಗವಂತ ಸಂತೋಷನಾಗ್ತಾನೆ. ಅಂತಹ ಯಜ್ಞಯಾಗಾದಿಯನ್ನು ನಿಲ್ಲಿಸ್ತಾ ಇದೆಯಲ್ಲ ನೀನು, ಆ ಪರಮಾತ್ಮ ಪ್ರಸನ್ನನಾದರೆ ಮತ್ತೆ ಯಾವುದು ಕಿಮಲಭ್ಯಂ ಸಿರಿಕೇತನೆ. ಭಗವಂತ ಪ್ರಸನ್ನನಾದರೆ ಅಲಭ್ಯವಾದ ಯಾವುದಿದೆ? ಅಂತಹ ಜಗದೀಶ್ವರರಿಗೂ ಈಶ್ವರನಾಗಿರ್ತಕ್ಕಂಥ ಭಗವಂತ ಸಂತುಷ್ಟನಾದರೆ ತಸ್ಮಿಂ ಸ್ತುಷ್ಟೇ ಕಿಂ ಅಪ್ರಾಪ್ಯಂ ಜಗತಾಂ ಈಶ್ವರೇಶ್ವರೇ. ಅಂತಹ ಭಗವಂತ ಸಂತುಷ್ಟನಾದರೆ ದುರ್ಲಭವಾದ್ದು ಯಾವುದಿದೆ? ಅಂತಹ ಯಾಗಗಳನ್ನು ನಿಲ್ಲಿಸಬೇಡ. ಪರಮಾತ್ಮ ಎಲ್ಲ ಲೋಕಗಳಿಗೂ ಎಲ್ಲ ಲೋಕಪಾಲಕರಿಗೂ ಯಜ್ಞಗಳಿಗೂ ನಿಯಾಮಕ. 3 ವೇದಗಳಲ್ಲಿ ಅವನೇ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಅಂತಹ ಹರಿಯನ್ನೇ ಈ ನಿನ್ನ ದೇಶದಕ್ಕಂತಹ ಬ್ರಾಹ್ಮಣರು ನಿನಗೋಸ್ಕರವಾಗಿ, ನಿನ್ನ ಒಳ್ಳೆಯದಕ್ಕೋಸ್ಕರವಾಗಿ ಮಾಡ್ತಾರೆ. ಯಾಗದ ಕೊನೆಯಲ್ಲಿ ಏನು ಹೇಳ್ತಾರೆ? ಪ್ರತಿನಿತ್ಯ ನಾವು ಏನು ಹೇಳ್ತೇವೆ? ನಾವು ನಿತ್ಯ ಮಾಡುವ ಅನುಷ್ಠಾನದಲ್ಲಿ ಏನು ಹೇಳ್ತೇವೆ? ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಃ. ಪ್ರತಿನಿತ್ಯ ಪ್ರತಿಯೊಬ್ಬ ಬ್ರಾಹ್ಮಣ ಹೇಳ್ತಾನೆ ಇವತ್ತು ಪ್ರಾತಸ್ತೋತ್ರದಲ್ಲಿ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶೋಮಸ್ತು ನಿತ್ಯಂ ಲೋಕಃ ಸಮಸ್ತಃ ಸುಖಿನೋ ಭವಂತು. ಯಾಕ್ರಿ ಎಲ್ಲರಿಗೂ ನಾವು ಸುಖ ಬಯಸ್ಬೇಕು? ನಮಗೇನು ಮಾಡಿದ್ದಾರೆ ಅವರು? ಇದು ನಮ್ಮ ಕಲ್ಚರ್, ಭಾರತೀಯ ಸಂಸ್ಕೃತಿ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋದು. ಅಪುತ್ರ ಪುತ್ರಿಣ ಸಂತು ಪುತ್ರಿಣ ಸಂತು ಪೌತ್ರಿಣ ಅಧನಾ ಸದನಾ ಸಂತು ಜೀವಂತು ಶರದಾಂ ಶತಂ. ಇಂತಹ ಒಂದು ಉದಾತ್ತವಾಗಿರ್ತಕ್ಕಂತಹ ವಿಶಾಲವಾಗಿರ್ತಕ್ಕಂತಹ ಚಿಂತನೆ ಯಾವ ಧರ್ಮದಲ್ಲಿ, ಯಾವ ದರ್ಶನದಲ್ಲಿ ಇದೆ ತೋರಿಸಿ. ನಾವೆಲ್ಲ ಯಜ್ಞಯಾಗಾದಿಯನ್ನು ಮಾಡೋದು ನಿನ್ನ ಒಳ್ಳೆಯದಕ್ಕೋಸ್ಕರವಾಗಿ. ಅಂತಹ ನಿನಗೋಸ್ಕರವಾಗಿ, ನಿನ್ನ ಒಳ್ಳೆಯದಕ್ಕೋಸ್ಕರವಾಗಿ ನಾವು ಇಂತಹ ದ್ರವ್ಯಯಜ್ಞ, ಜ್ಞಾನಯಜ್ಞ, ನಾನಾ ಬಗೆಯ ಯಜ್ಞಗಳಿಂದ ಆರಾಧಿಸ್ತಾ ಇದ್ದೇವೆ. ನೀನು ಅವರಿಗೆ ಅನುಕೂಲ ಮಾಡಿಕೊಡಬೇಕು. ನಿನ್ನ ರಾಜ್ಯದಲ್ಲಿ ಬ್ರಾಹ್ಮಣರು ಯಜ್ಞ ಮಾಡಿದರೆ ಹರಿಸನ್ನಿಧಾನವುಳ್ಳಂತಹ ದೇವತೆಗಳು ಪೂಜಿತರಾಗಿ ಸಂತುಷ್ಟರಾಗಿ ನಿನ್ನ ಎಲ್ಲ ಅಭಿಷ್ಟಗಳನ್ನು ನೀಡ್ತಾರೆ. ಆದ್ದರಿಂದ ಯಜ್ಞಗಳನ್ನು ತಡೆದು ನಿನ್ನ ಅಪಚಾರ ಮಾಡಬೇಡ ಅಂದಾಗ ವೇನ ಹೇಳ್ತಾನೆ, ಅದೆಲ್ಲ ಹಿಡಿಸಲ್ಲ ಅವರಿಗೆಲ್ಲ. ಅವ್ರದ್ದೇ ಮಾತದು. ಬಾಲಿಶ ಆವದಯು ಎಂಬ ಅಧರ್ಮೇ ಧರ್ಮ ಮಾನಿನಃ ಯೇ ವೃತ್ತಿದಂಪತಿಂ ಹಿತ್ವ ಜಾರಂಪತಿ ಉಪಾಸತೆ. ಎಂಥ ಮೂರ್ಖರು ನೀವು! ಅಧರ್ಮವನ್ನು ಧರ್ಮ ಅಂತ ಹೇಳ್ತಾ ಇದ್ದೀರಿ. ಗೊಂದಲ ಇವತ್ತು, ಯಾವ ಧರ್ಮ ಯಾವುದು ಅಧರ್ಮ ಅಂತ. ಯಾವುದು ಅಧರ್ಮ ಅಲ್ಲವೋ ಅದನ್ನು ಧರ್ಮ ಅಂತ ಇವತ್ತು ಬಿಂಬಿಸ್ತಾ ಇದ್ದಾರೆ. ನೋಡಿ ನೀವು, ಕೆಲವರು ಇವತ್ತಿನ ಸುಧಾರಣಾವಾದಿ ಅಂತಿರೋ, ವಿಚಾರವಾದಿಗಳು ನಮ್ಮ ಮೈಸೂರಲ್ಲೇ ಕೆಲವರು ಇದ್ದಾರೆ. ಅಂಥವ್ರ ಹೆಸರು ಹೇಳಬಾರ್ದು, ಎಲ್ಲಿ ಹೇಳಿದ್ರು ಪಾಪ, ಇಲ್ಲಂತೂ ಹೇಳಬಾರ್ದು ಅವರ ಹೆಸರುಗಳನ್ನು. ಅವರೆಲ್ಲ ಅಧರ್ಮವನ್ನೇ ಧರ್ಮ ಅಂತ ಹೇಳ್ತಾರೆ, ಧರ್ಮವನ್ನು ಅಧರ್ಮ ಅಂತಾರೆ. ನೀವೆಂಥ ಮೂರ್ಖರು! ಹಾಗಾದರೆ ಇವೇನು ವಂಶದವರು ಇವರೆಲ್ಲ? ಇವತ್ತು ಆಚರಣೆ ಮಾಡುವವರು, ಅವರನ್ನ ಬೆಂಬಲಿಸುವವರು. ಧರ್ಮ ನಿಂದಕರಿಗೆ ತುಂಬ ಪ್ರೊಟೆಕ್ಷನ್ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ಧರ್ಮವನ್ನು, ನಮ್ಮ ಪರಂಪರೆಯನ್ನು ಯಾರಾದರೂ ಕಮೆಂಟ್ ಮಾಡಿದರೆ ಸರ್ಕಾರ ಅವರಿಗೆ ರಕ್ಷಣೆ ಕೊಡುತ್ತೆ. ನಮ್ಮ ಮೈಸೂರಲ್ಲೇ ಒಬ್ಬರಿದ್ದಾರೆ ಅಂಥವ್ರು, ಇಲ್ಲೇ ಕುವೆಂಪು ನಗರದಲ್ಲಿದ್ದಾರೆ, ಭಾಳ ದೂರ ಹೋಗಬೇಡಿ. ತಪ್ಪು ಮಾಡಿದವರಿಗೆ ಇವರು ಬುದ್ಧಿವಾದ ಹೇಳೋದಿಲ್ಲ, ಅವರಿಗೆ ಭಯ.
ಯಾರಾದರೂ ಏನಾದರೂ ಮಾಡ್ತಾರೆ ಅಂತ. ಸರಿಯಾಗಿದ್ದರೆ ಯಾರು ಯಾರಿಗೆ ಏನೂ ಮಾಡೋದಿಲ್ಲ. ನೀವೆಲ್ಲ ಮೂರ್ಖರು, ಅಧರ್ಮವನ್ನು ಧರ್ಮ ಅಂತ ತಿಳಿತಾ ಇದ್ದೀರಾ. ವ್ಯಭಿಚಾರಿಣಿಯಾದ ಹೆಂಗಸು ಪತಿಂ ವೃತ್ತಿದಂ ಪತಿಂ ಹಿತ್ವಾ ಜಾರಂ ಪತಿಂ ಉಪಾಸತೆ. ವ್ಯಭಿಚಾರಿಣಿ ಆಗಿರ್ತಕ್ಕಂಥ ಹೆಂಗಸು ಪತಿಯನ್ನು ಬಿಟ್ಟು ಉಪಪತಿಯನ್ನು ಸೇವಿಸದ ಹಾಗೆ ಇದೆ ನೀವು ಹೇಳುವಂಥದ್ದು. ಹೀಗೆಲ್ಲ ಮಾತಾಡ್ತಾ ನೀವೆಲ್ಲ ಮೂರ್ಖರು. ಯಾವುದೇ ದೇವರಂತೆ, ನಾನೇ ದೇವರು ಅಂತ ಹೇಳ್ತಾನೆ. ಇದೆಲ್ಲ ಸುಮ್ಮನೆ. ವಿಷ್ಣು ವಿರಿಂಚಃ ಗಿರಿಶಃ ಇಂದ್ರೋ ವಾಯು ಯಮೋ ರವಿ ಪರ್ಜನ್ಯೋ ಧನದ ಸೋಮಃ ಕ್ಷಿತಿ ಅಗ್ನಿ ಅಪಾಂಪತಿ ಏತೇ ಚ ಅನ್ಯೇ ಚ ವಿಭದಾ ಪ್ರಭೋ ವರಶಾಪಯೋ ದೇಹೇ ಭವಂತಿ ನೃಪತೆ ಸರ್ವದೇವಮಯೋ ನೃಪಃ. ನೋಡು, ಹೇಳ್ತಾನವನು, ನಾನೇ ರಾಜ ಅಂತ. ನೀವೆಲ್ಲ ವಿಷ್ಣು ಅಂತೀರಿ, ಬ್ರಹ್ಮ ಅಂತೀರಿ, ರುದ್ರ ಅಂತೀರಿ, ಇಂದ್ರ ಅಂತೀರಿ, ವಾಯು ಅಂತೀರಿ, ಯಮ ಅಂತೀರಿ. ಇವರೆಲ್ಲ ನಾನೇ ಅಂತ ಹೇಳ್ತಾನವನು. ನನಗಿಂತ ಬೇರೆ ಯಾವ ರಾಜನಿದ್ದಾನೆ? ನೀವೆಲ್ಲ ಅಧರ್ಮವನ್ನು ಧರ್ಮ ಅಂತ ಭಾವಿಸಿದ್ದೀರಿ. ನಾನು ತಿಳ್ಕೊಂಡಿದ್ದೇ ಸರಿ ಅಂತೆಲ್ಲ ಋಷಿಮುನಿಗಳನ್ನು ಅವಮಾನಿಸ್ತಾ ಅವರು ಏನೇ ಯಾಗದ ಬೇಡಿಕೆ ಇಟ್ಟರೂ ಕೂಡ ಅದು ಸ್ವೀಕಾರ ಆಗೋದೇ ಇಲ್ಲ. ಹಾಗಾಗಿ ಋಷಿಗಳಿಗೆಲ್ಲ ಸಿಟ್ಟು ಬಂದುಬಿಡ್ತದೆ. ಯಾಕೆ ಬೇರೆ ದೇವತೆಗಳಿಂದ ಪೂಜಿಸ್ತೀರಿ? ನನ್ನ ಮೇಲೆ ಮಾತ್ಸರಿ ನಿಮಗೆ, ನನ್ನನ್ನೇ ಯಾಗಾದಿ ಕರ್ಮಗಳಿಂದ ಪೂಜಿಸಿರಿ. ಇವರು ಋಷಿಮುನಿಗಳು ತಪಸ್ಸು ಮಾಡ್ತಾಯಿದ್ರೆ ರಾವಣ ಬಂದು ಪೀಡಿಸ್ತಾ ಇದ್ದ. ಹೇಳ್ತಾ ಇದ್ದ ನನ್ನನ್ನೇ ಆರಾಧನೆ ಮಾಡಿ ಅಂತ. ಲಂಕೇಶ್ವರ ರಾವಣಾಯ ಸ್ವಾಹ ಅಂತ ಆಹುತಿ ಕೊಡಿ ಅಂತ ಹೇಳ್ತಾ ಇದ್ದ ರಾವಣ. ಅಂತಹ ರಾವಣರು, ಕುಂಭಕರ್ಣ ಹಾಗೆ ನಿದ್ದೆ ಮಾಡೋರು ಇದ್ದಾರೆ, ಏನಾದರೂ ಗೊತ್ತೇ ಆಗಲ್ಲ ರಾಜ್ಯದಲ್ಲಿ ಅವರಿಗೆ. ಅಂತಹ ಕುಂಭಕರ್ಣರು, ಬರೀ ದುಡ್ಡಿಗೋಸ್ಕರವಾಗಿರ್ತಕ್ಕಂತಹ ಹಿರಣ್ಯಕಶಿಪುಗಳು, ನಾನೇ ದೇವರು ಅಂತ ಹೇಳ್ತಕ್ಕಂಥವರು ತುಂಬ ಜನ ಇದ್ದಾರೆ. ಹಾಗೆ ಹೇಳ್ತಾನೆ, ನೋಡಿ ನನ್ನ ಮೇಲೆ ಯಾಕೆ ಮಾತ್ಸರಿ ನಿಮಗೆ? ನಾನು ರಾಜನಾಗಿ ಮೆರಿತಾ ಇದ್ದೇನೆ, ಅದಕ್ಕೆ ನಿಮಗೆ ಹೊಟ್ಟೆ ಕಿಚ್ಚು. ನನ್ನನ್ನೇ ಯಾಗಾದಿ ಕರ್ಮಗಳಿಂದ ಪೂಜಿಸಿರಿ, ಎಲ್ಲ ಪೂಜೆಯನ್ನು ನನಗೆ ಅರ್ಪಿಸಿರಿ. ಅಗ್ರಪೂಜೆಗೆ ಅರ್ಹನಾದ ವ್ಯಕ್ತಿ ನಾನೇ ಅಂತ. ಅಗ್ರಪೂಜೆಗೆ ಯಾರು ಅರ್ಹ ಎಂಬ ಚರ್ಚೆ ನಡೆಯುತ್ತೆ ಮಹಾಭಾರತದಲ್ಲಿ. ವೇದವ್ಯಾಸರಿದ್ದರು, ವಸಿಷ್ಠರಿದ್ದರು. ಕೃಷ್ಣನಿಗೆ ಯಾಕೆ ಅಗ್ರಪೂಜೆ ಎಂಬುದನ್ನು ಭೀಷ್ಮಾಚಾರ್ಯರು ಚೆನ್ನಾಗಿ ಹೇಳ್ತಾರಲ್ಲಿ. ಅಗ್ರಪೂಜೆ ಯಾರ್ಯಾರಿಗೂ ಮಾಡಬೇಡಿ, ನನಗೆ ಮಾಡಿ ಅಂತ ಶಿಶುಪಾಲ ಪ್ರತಿಭಟಿಸಿದ ಅಲ್ವಾ. ನನಗೆ ಅಗ್ರಪೂಜೆ ಮಾಡಿ, ನನಗಿಂತ ಅರ್ಹನಾದ ವ್ಯಕ್ತಿ ಬೇರೆ ಯಾರಿದ್ದಾರೆ ಪ್ರಪಂಚದಲ್ಲಿ ಅಂತಾನೆ ವೇನ. ಇಂತಹ ಒಂದು ವಿಪರ್ಯಯ ಮತಿ ಅಂತ ಹೇಳ್ತಾರೆ ವೇದವ್ಯಾಸರು. ವಿಪರ್ಯಯ ಮತಿ, ಅಂತಹ ಮಹಾಪಾಪಿಯಾಗಿರತಕ್ಕಂತಹ ಪಾಪಿಯಾನ್ ಉತ್ಪಥಂಗತಃ, ದಾರಿ ತಪ್ಪಿದವ, ಭ್ರಷ್ಟನಾಗಿದ್ದಾನೆ. ಅಂತಹ ಅವನನ್ನು ಎಷ್ಟು ಅನುನಯವಾಗಿ ಬೇಡಿಕೊಂಡರೂ ಕೂಡ ಅವ ನಡೆಸ್ಕೊಡ್ಲಿಲ್ಲ. ತಾನೇ ಎಲ್ಲ ತಿಳ್ಕೊಂಡಿದ್ದೇನೆ ಅನ್ನೋ ರೀತಿಯಲ್ಲಿ ವೇನ ಅವಮಾನಿಸ್ತಾನೆ. ಋಷಿಗಳಿಗೆ ತಡಲಿಕ್ಕೆ ಆಗೋದಿಲ್ಲ, ಇನ್ನು ಕೊಂದು ಬಿಡೋದೆ ಅಂತ. ಹಾಗೆ ಮಾಡು ಸರಿಯಾ? ಸರಿ ಅಂತ ಹೇಳುತ್ತೆ. ರಾಜ ತಪ್ಪು ಮಾಡಿದರೆ ಅವನನ್ನು ಕಲ್ಲಿನಿಂದ ಹೊಡೆದು ಸಾಯಿಸ್ರಿ ಅಂತ ಮಹಾಭಾರತ ಹೇಳುತ್ತೆ. ಅಂದರೆ ಪ್ರಜೆಗಳಿಗೆ ಅಷ್ಟು ಪವರ್ ಇತ್ತಾಗ. ಅದಕ್ಕೆ ಹೇಳಿದ್ದು ಪ್ರಜಾಪ್ರಭುತ್ವ ನಿಜವಾಗಿದ್ದು ಆವಾಗ, ಈಗಲ್ಲ. ಕೊಂದ್ಬಿಡಿ ಇವನನ್ನು, ಪಾಪಿ ಇವನು, ಸ್ವಾಭಾವಿಕವಾಗಿಯೇ ಕ್ರೂರಿ. ಇವ ಬದುಕಿದ್ದರೆ ನಿಜವಾಗಿಯೂ ಈ ಜಗತ್ತನ್ನೇ ಸುಟ್ಟು ಬಿಡ್ತಾನೆ. ಇಂತಹ ದುರಾಚಾರಿ ರಾಜಸಿಂಹಾಸನಕ್ಕೆ ಅಯೋಗ್ಯ. ಧ್ರುವನಂತಹ ಒಬ್ಬ ಸಾಧಕ 36,000 ವರ್ಷ ರಾಜ್ಯಭಾರ ಮಾಡಿದಂತಹ ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಇವನು ಯೋಗ್ಯನ? ಅನರ್ಹ ಇವನು. ಇವ ಯಜ್ಞಪತಿಯಾಗಿರ್ತಕ್ಕಂತಹ ವಿಷ್ಣುವನ್ನೇ ನಿಂದಿಸ್ತಾ ಇದ್ದಾನೆ. ಯಾರ ಅನುಗ್ರಹದಿಂದ ಇವ ಇಂಥ ಐಶ್ವರ್ಯವನ್ನು ಪಡೆದಿದ್ದಾನೋ ಅಂತಹ ಭಗವಂತನನ್ನು ಈ ದುಷ್ಟ ವೇನ ನಿಂದಿಸ್ತಾ ಇದ್ದಾನೆ.
ಇವನನ್ನು ಸಂಹಾರ ಮಾಡಿಬಿಡಬೇಕು ಅಂತ ನಿಶ್ಚಯಿಸ್ತಾರೆ ಮುನಿಗಳು. ಏಕೆಂದರೆ ಪರಮಾತ್ಮನ ನಿಂದೆಯನ್ನು ಮಾಡಿದರೆ ಅವನನ್ನು ಅಲ್ಲೇ ಸಂಹಾರ ಮಾಡಬೇಕು ಅಂತ ಆ ನಿಷ್ಠೆ ಭೀಮಸೇನಿಗಿತ್ತು. ಭೀಮನ ಆ ನಿಷ್ಠೆ, ಕೃಷ್ಣನ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದರೆ ಅಲ್ಲಿಯೇ ಸಂಹಾರ ಮಾಡ್ತಾಯಿದ್ದ. ಕೃಷ್ಣನ ಬಗ್ಗೆ ಜರಾಸಂಧ ಆಗಾಗ ಅವ ನಿಂದಿಸ್ತಾ ಇದ್ದ. ಅವನನ್ನು ಹೋಗಿ ನದಿಯಲ್ಲಿ ಎಸಿತಾ ಇದ್ದ ಇವನು ಭೀಮ. ಅವನ ಗಂಗೆ ಮುಟ್ತಿರಲಿಲ್ಲ. ಅವನು ಗಂಗೆ ಅನ್ನೋದು ಹರಿಪಾದೋದಕ್ಕಲ್ಲ, ಅಷ್ಟು ಹರಿದ್ವೇಷಿ ಜರಾಸಂಧ. ಅದು ಸಾಯಿಸಲಿಲ್ಲ, ಯಾಕೆಂದರೆ ಅದು ಭೀಮನ ಟಾರ್ಗೆಟ್. ಅದು ಗೊತ್ತದು. ಹಾಗಾಗಿ ಅದು ಕೃಷ್ಣನ ಇದದು. ಕೃಷ್ಣ ಭೀಮ ಅರ್ಜುನರು ಸೇರಿ ಅವನನ್ನು ಸಂಹಾರ ಮಾಡಿದ್ದಲ್ವ. ಕರ್ಣ ಒಂದು ಸಲ ನಿಂದೆ ಮಾಡ್ತಾನೆ. ಧರ್ಮರಾಜನನ್ನು ಇವ ನಿಗ್ರಹ ಮಾಡ್ತಾನೆ. ಕರ್ಣ ಮಾಡಿದಾಗ ಕರ್ಣ ಮಾತಾಡ್ತಾನೆ, ಕೃಷ್ಣ ಅವಾಗಿರಲ್ಲ. ಕರಿಯಪ್ಪ ನೀನು ಕೃಷ್ಣನ್ನ, ಕೃಷ್ಣ ನಂಬ್ಕೊಂಡು ಇದಕ್ಕೆ ಬಂದಿದ್ದೀರಲ್ಲ, ನಾಪತ್ತೆ ಕೃಷ್ಣನೇ ಇಲ್ಲಲ್ಲ, ಈಗ ಯಾರು ನಿಮ್ಮನ್ನು ಕಾಪಾಡ್ತಾರೆ ಅಂತಂದಾಗ ಕರ್ಣನ ನಾಲಿಗೆ ಹಿಡಿದು ಕರ್ಣನ ನಾಲಿಗೆನ ಸೀಲಿಕ್ಕೆ ಹೋಗ್ತಾನೆ ಭೀಮ. ಮತ್ತೆ ಬೇಡ ಅಂತ ಬಿಡ್ತಾನೆ. ಯಾಕೆ? ಕರ್ಣ ಅರ್ಜುನನ ಟಾರ್ಗೆಟ್. ಅದು ಗೊತ್ತಿರೋ ಭೀಮನಿಗೆ ಮಾತ್ರ. ಕೃಷ್ಣನ ಸರಿಯಾಗಿ ಅರಿತುಕೊಂಡವರು ಮಹಾಭಾರತ ಯುದ್ಧದಲ್ಲಿ ಭೀಮ ಮಾತ್ರ. ಅದು ವೈಷ್ಣವ ನಿಷ್ಠೆ. ಯಾರಾದರೂ ವಿಷ್ಣು ದ್ವೇಷ ಮಾಡ್ತಾ ಇದ್ದರೆ ಅವರನ್ನು ಕೊಲ್ಲದೇ ಬಿಡ್ತಿರಲಿಲ್ಲಂತೆ. ಸರಸಭಾರತ ವಿಲಾಸದಲ್ಲಿ ವಾದಿರಾಜರು ಹೇಳ್ತಾರೆ, ಯಾರಾದರೂ ವೈಷ್ಣವನಿಂದೆ ವಿಷ್ಣು ವೈಷ್ಣವನಿಂದೆ ಮಾಡಿದರೆ ಭೀಮ ಅವರನ್ನು ಸಂಹಾರ ಮಾಡದೇ ಬಿಡ್ತಿರಲಿಲ್ಲ ಅಂತ. ಅಂತಹ ವಿಷ್ಣುನಿಂದೆ ಮಾಡಿದಂತಹ ಇವನನ್ನು ಉಳಿಸ್ಬೇಕಾ? ಇವನನ್ನು ಹುಂಕಾರದಿಂದ ಸಂಹಾರ ಮಾಡಿಬಿಡ್ತಾರಂತೆ. ಸರಿ, ವೇದನ ಸಂಹಾರ ಆಯಿತು. ಅವನ ಕಳೇಬರವನ್ನು ಇಟ್ಕೊಂಡು ದುಃಖದಿಂದ ಪರಿತಪಿಸ್ತಾ ಇದ್ದಾಳೆ ಸುನೀತಾ. ಆ ಒಂದು ದೇಹವನ್ನು ಮಂತ್ರೌಷಧಿಗಳಿಂದ ಕೆಡದಂತೆ ರಕ್ಷೆ ಇಟ್ಟಿದ್ದಾಳೆ. ಸರಿ, ಮತ್ತೆ ಅರಾಜಕತೆ. ಅಂಗರಾಜ ರಾಜ್ಯ ಬಿಟ್ಟು ಹೋದ, ವೇನ ಸತ್ತು ಹೋದ. ನಂತರ ಯಾರು? ವೇನನಿಗೆ ಮಕ್ಕಳಾಗಿಲ್ಲ. ಸರಿ, ಏನು ಮಾಡೋದೀಗ? ತದುಪದ್ರವಮಾಜ್ಞಾಯ ಲೋಕಸ್ಯ ವಸು ಲುಂಪತಾಂ ಭರ್ತರಿ ಉಪರತೆ ತಸ್ಮಿನ್ ಅನ್ಯೋನ್ಯಂ ಚ ಜಿಘಾಂಸತಾಂ. ರಾಜ ಮರಣ ಹೊಂದಿದಾಗ ಏನಾಗತ್ತೆ ಅಂದರೆ, ಪ್ರಜೆಗಳ ಸ್ವತ್ತನ್ನು ಕಳ್ಳರು ದೋಚುತ್ತಾರೆ, ದರೋಡೆಕೋರರು ಆಕ್ರಮಿಸ್ತಾರೆ. ರಾಜ ಮರಣ ಹೊಂದಿದರೆ ಪರರ ಸ್ವತ್ತನ್ನು ಅಪಹರಿಸ್ತಾರೆ, ಅನ್ಯೋನ್ಯವಾಗಿ ಕೊಲೆಗಳನ್ನು ಮಾಡ್ತಾರೆ, ಜನರಿಗೆ ನಾನಾ ಉಪದ್ರವ ಕೊಡ್ತಾರೆ. ಹೀಗೆ ಒಂದು ದೇಶ ಅರಾಜಕವಾಗಿ ಸತ್ವವನ್ನು ಕಳೆದುಕೊಂಡು ಎಲ್ಲರಿಂದಲೂ ಎಲ್ಲ ಕಡೆಯೂ ಕೂಡ ಕಳ್ಳರೇ ತುಂಬಿಕೊಂಡ್ಬಿಡ್ತಾರೆ. ಕಳ್ಳರೇ. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಕಳ್ಳರೇ ಇದ್ದರು, ಎಲ್ಲ ಕಳ್ಳರೇ, ಯಾರೂ ಟ್ಯಾಕ್ಸ್ ಕಟ್ಟೋರು ಇಲ್ಲ, ಎಲ್ಲರೂ ಕಳ್ಳರೇ. ಇದನ್ನು ಉಳಿದ ಕ್ಷತ್ರಿಯರಿಗೆ ತಡಿಲಿಕ್ಕಾಗಲಿಲ್ಲ. ಒಬ್ಬ ರಾಜ, ಒಂದು ರಾಜ್ಯದಲ್ಲಿ ರಾಜ ಇಲ್ಲ ಅಂತ ಆದ ಕೂಡಲೇ ಅಕ್ಕಪಕ್ಕದ ರಾಜರು ಕಣ್ಣು ಬೀಳ್ತದೆ ಆಕ್ರಮಣ ಮಾಡಲಿಕ್ಕೆ. ಇನ್ನು ತಡೆದಿದ್ದರೂ ಕಷ್ಟ. ಒಂದು ದೇಶ ಕಷ್ಟಕ್ಕೀಡಾದಾಗ ಬಲಿಷ್ಠವಾದ ದೇಶ ರಕ್ಷಣೆಗೆ ಹೋಗಬೇಕು, ಒಳ್ಳೆಯ ಉದ್ದೇಶಕ್ಕೆ ಹೋಗಬೇಕು. ಇವತ್ತು ಚೀನಾದಂತಹ ದೇಶ ಹೋಗುತ್ತೆ. ಯಾಕೆಂದರೆ ಅದು ನಮ್ಮ ಮಾರ್ಕೆಟ್. ಪಾಕಿಸ್ತಾನ ನಮ್ಮ ದೇಶಕ್ಕೆ ದೊಡ್ಡ ಮಾರ್ಕೆಟ್ ಅಂತ ಚೀನಾ ಪಾಕಿಸ್ತಾನವನ್ನು ಬೆಂಬಲಿಸುತ್ತೆ. ಅದೇ ಚೀನಾ ಶ್ರೀಲಂಕಾವನ್ನು ಬೆಂಬಲಿಸಲಿಲ್ಲ. ಆಗ ಬೆಂಬಲಕ್ಕೆ ಹೋದದ್ದು ಭಾರತ. ಭಾರತಕ್ಕೇನಾಗಬೇಕಾಗಿಲ್ಲ. ಒಂದು ರಾಜ್ಯ ಅರಾಜಕವಾದಾಗ ಅಕ್ಕಪಕ್ಕದ ರಾಜರು ಅಲ್ಲಿಯ ಪ್ರಜೆಗಳ ಹಿತದೃಷ್ಟಿಯಿಂದ ಅದರ ಜವಾಬ್ದಾರಿ ತೆಗೆದುಕೊಳ್ಬೇಕಾಗ್ತದೆ. ಹಾಗಂತ ಆಕ್ರಮಣ ಮಾಡಿದರೆ ಇದೇನಾಗುತ್ತೆ, ಸಾಮ್ರಾಜ್ಯ ವಿಸ್ತರಣೆ ಅಂತಾಗುತ್ತೆ.
ಸಾಮ್ರಾಜ್ಯ ವಿಸ್ತರಣೆಗೋಸ್ಕರವಾಗಿ ಯಾವತ್ತೂ ಯುದ್ಧ ಮಾಡಬಾರ್ದು ರಾಜ. ಇವತ್ತು ಪದೇ ಪದೇ ಚೀನಾ ಬೆದರಿಕೆ ಹಾಕೋದು ಅದಕ್ಕೇನೆ, ತನ್ನ ಸಾಮ್ರಾಜ್ಯ ವಿಸ್ತರಿಸಲಿಕ್ಕೋಸ್ಕರವಾಗಿ. ಆ ಕಡೆ ಪಾಕಿಸ್ತಾನವನ್ನು ವಶಪಡಿಸ್ಕೊಳ್ಬೇಕು. ಇವತ್ತು POK ಅಂತ ಹೇಳ್ತಾರಲ್ಲ, ಅದನ್ನು ಆಕ್ರಮಿಸಬೇಕು. ಸಾಮ್ರಾಜ್ಯ ವಿಸ್ತರಣೆಯ ಕೆಟ್ಟ ಕನಸಿನಿಂದ ಅವರೆಲ್ಲ ಅಂತಹ ಸಣ್ಣ ಪುಟ್ಟ ರಾಜ್ಯಗಳಿಗೆ ಸಪೋರ್ಟ್ ಮಾಡಿ ಅವರನ್ನು ನಮ್ಮಂತಹ ದೇಶಗಳ ವಿರುದ್ಧ ಎತ್ತುಕಟ್ಟಿ ನಮ್ಮನ್ನು ಸೋಲಿಸುವ ಪ್ರಯತ್ನ ಮಾಡಿ ಅವರನ್ನು ಹಾಳು ಮಾಡೋದು, ತಾವು ಬೆಳೆಯೋದು. ಇದು ನಮ್ಮ ದೇಶದ ಸುತ್ತಲೂ ಇತ್ತು ಒಂದು ಕಾಲದಲ್ಲಿ. ನಮ್ಮ ದೇಶ ಸುತ್ತಲೂ ಎಲ್ಲರೂ ಶತ್ರುಗಳೇ. ಇಂದಿರಾ ಗಾಂಧಿಯವರು ಮಾಡಿದ್ದು ಅದನ್ನೇ, ಎಲ್ಲ ಶತ್ರುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಚೀನಾ 10 ವರ್ಷದಿಂದ ಬೆದರಿಸ್ತಾ ಇದೆ ಯುದ್ಧ ಮಾಡ್ತೇವೆ ಅಂತ. ಆಯಿತಾ ಯುದ್ಧ ಮಾಡಲಿಕ್ಕೆ? ಅಷ್ಟು ಸ್ಟ್ರಾಂಗ್ ಇದೆ ಇವತ್ತು ಭಾರತ. ಹಾಗಾಗಿ ಇತರರಿಗೆ ಒಂದು ದೇಶ ಸಹಾಯ ಮಾಡಬೇಕು. ಚೀನಾ ಭಾರತವನ್ನು ನಾಶ ಮಾಡಬೇಕು ಅಂತ ಕೊರೋನಾ ಹರಡಿಸ್ತು. ಕೊರೋನಾ ಬಂದಂಥ ರಾಷ್ಟ್ರ ರಕ್ಷಣೆ ಮಾಡಬೇಕು ಅಂತ ನಮ್ಮ ದೇಶ ಅವರಿಗೆಲ್ಲ ಲಸಿಕೆ ಪೂರೈಸಿತು ಉಚಿತವಾಗಿ. ಇದು ಬೇರೆ ದೇಶಗಳು ನಮ್ಮ ದೇಶಕ್ಕೂ ಇರತಕ್ಕಂಥ ವ್ಯತ್ಯಾಸ. ಕ್ಷತ್ರಿಯನಾದವ ಒಂದು ರಾಜ್ಯ ಅರಾಜಕವಾದಾಗ ಆ ರಾಜ್ಯದ ಪ್ರಜೆಗಳ ದೃಷ್ಟಿಯಿಂದ ಆ ರಾಜ್ಯ ಜವಾಬ್ದಾರಿ ತೆಗೆದುಕೊಳ್ಬೇಕು ಹೊರತು ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕಲ್ಲ. ಹಾಗಾಗಿ ಈ ಒಂದು ಅರಾಜಕತೆಯಿಂದಾಗಿ ಕಳ್ಳಕಾಕರದು ಉಪಟಳ ಹೆಚ್ಚಾಯಿತು. ಇದನ್ನು ತಡೆಯುವ ಹಾಗೂ ಇಲ್ಲ, ತಡೆದೇ ಇರುವ ಹಾಗೂ ಇಲ್ಲ. ಆದರೂ ಎಲ್ಲ ಕ್ಷತ್ರಿಯರು ನಮಗೆ ಬೇಡ ಈ ಸುದ್ದಿ ಅಂತ ತಟಸ್ಥರಾದರು. ಆಗ ಕ್ಷತ್ರಿಯರೇನೋ ತಟಸ್ಥರಾದರೂ ಕೂಡ ಬ್ರಾಹ್ಮಣರಾಗಬಾರದು ಅಂತ. ಬ್ರಾಹ್ಮಣರು ಆಡಳಿತ ಮಾಡೋದಿಲ್ಲ, ಮಾಡಬಾರ್ದು. ಈಗ ಯಾರು ಕ್ಷತ್ರಿಯರು ಇಲ್ಲ, ನಮಗೆ ಯಾಕೆ, ನಾವು ಬ್ರಾಹ್ಮಣರು, ನಾವು ಆಳುವರಲ್ಲ ಅಂತ ಬ್ರಾಹ್ಮಣರು ಉಪೇಕ್ಷೆ ಮಾಡುವ ಹಾಗಿಲ್ಲ ಅಂತ ಭಾಗವತ ಹೇಳುತ್ತೆ. ಬ್ರಾಹ್ಮಣ ಸಮದೃಕ್ಷಾಂತಃ ದೀನಾನಾಂ ಸಮುಪೇಕ್ಷಕ ಸ್ರವತೆ ಬ್ರಹ್ಮ ತಸ್ಯಾಪಿ ಭಿನ್ನ ಭಾಂಡಾತ್ ಪಯೋಯಥ. ಇಂಥ ಸಂದರ್ಭದಲ್ಲಿ ಕ್ಷತ್ರಿಯರಾದವರು ನಮಗ್ಯಾಕೆ ಅಂತ ತಟಸ್ಥವಾಗಿದ್ದರೂ ಕೂಡ ಬ್ರಾಹ್ಮಣರು ಉಪೇಕ್ಷೆ ಮಾಡುವ ಹಾಗಿಲ್ಲ. ಯಾಕೆಂದರೆ ನಮ್ಮ ಚಿಂತನೆ ಏನು, ಎಲ್ಲ ಕಡೆಯೂ ಸಮನಾಗಿ ಭಗವಂತ ನೆಲೆಸಿದ್ದಾನೆ. ನಮಗೆಲ್ಲರೂ ಒಂದೇ, ನಮಗೆ ಚೀನಾನು ಒಂದೇ, ಪಾಕಿಸ್ತಾನವೂ ಒಂದೇ, ಎಲ್ಲ ದೇಶಗಳು ಒಂದೇ, ನಮಗೆಲ್ಲರೂ ಒಂದೇ. ಕೇಳಿದರೆ ಚೀನಾಕ್ಕೂ ಸಹಾಯ ಮಾಡ್ತಾಯಿತ್ತು ಭಾರತ. ಯಾವ ಚೀನಾ ಮೊದಲಿಂದ ದ್ವೇಷ ಮಾಡ್ತಾ ಬಂದಿದೆಯೋ ಅಂತಹ ಚೀನಾಕ್ಕೂ ಸಹಾಯ ಮಾಡ್ತಾಯಿತ್ತು. ಅದು ಭಾರತೀಯರ ರಕ್ತದಲ್ಲೇ ಇದೆ. ಏನು, ಎಲ್ಲ ಕಡೆಯೂ ಪರಮಾತ್ಮ ಸಮನಾಗಿ ಇದ್ದಾನೆ. ಇದನ್ನು ಕಂಡುಕೊಂಡವರು ಬ್ರಾಹ್ಮಣರು, ಉಳಿದವರಿಗೆ ಆ ಜ್ಞಾನ ಇಲ್ಲ. ಈ ಬ್ರಾಹ್ಮಣರು ಎಲ್ಲ ಕಡೆಯೂ ಕೂಡ ಸಮನಾಗಿ ಪರಮಾತ್ಮ ನೆಲೆಸಿದ್ದಾನೆ ಅಂತಹ ಪರಮಾತ್ಮನ ಕಾಣ್ತಾ ಅವರು ದೀನರನ್ನು ಉಪೇಕ್ಷೆ ಮಾಡಿದರೆ ಹೆಚ್ಚಿನ ದೋಷ ಇದೆ ಅಂತ. ದೀನರನ್ನು ತುಳಿದಿದ್ದಾರೆ ಬ್ರಾಹ್ಮಣರು ಅಂತ ಹೇಳ್ತಾರೆ ಇವತ್ತು. ನಿಜವಾಗಿ ಆ ಒಂದು ಪ್ರಸಂಗಗಳೇ ಇಲ್ಲ. ಇವತ್ತು ನಿಜವಾಗಿ ಕರ್ನಾಟಕದಲ್ಲಿ ಶೋಷಿತರಾಗ್ತಾ ಇರುವವರು ಬ್ರಾಹ್ಮಣರಿಂದ ಅಲ್ಲ, ಬೇರೆಯವರಿಂದಲೇ ಶೋಷಿತರಾಗ್ತಾ ಇರೋದು. ದೀನರ ಉಪೇಕ್ಷೆ ಮಾಡಬಾರ್ದು ಅಂತ. ದೀನರ ಉಪೇಕ್ಷೆ ಮಾಡಿದರೆ ಅದರಿಂದ ತುಂಬ ದೋಷ ಇದೆ ಅಂತ ಬ್ರಾಹ್ಮಣರಿಗೆ. ಅವರ ಬ್ರಾಹ್ಮಣ್ಯವೆಲ್ಲ ನಾಶವಾಗಿಬಿಡುತ್ತಂತೆ. ದೀನರನ್ನು ಉಪೇಕ್ಷೆ ಮಾಡಿದರೆ, ಬ್ರಾಹ್ಮಣನಾದವ ದೀನರನ್ನು ಉಪೇಕ್ಷೆ ಮಾಡಿದರೆ ಅವರ ಬ್ರಾಹ್ಮಣ್ಯ ಹೇಗೆ ನಾಶವಾಗತ್ತೆ ಅಂದರೆ ಅದು ಹೇಳ್ತಾರೆ, ಭಿನ್ನ ಭಾಂಡಾತ್ ಪಯೋ ಯಥಾ ಸ್ರವತೆ. ತೂತು ಬಿದ್ದ ಮಡಿಕೆಯಲ್ಲಿ ಎಷ್ಟು ನೀವು ಹಾಲು ಹಾಕಿ ಅಥವಾ ನೀರು ಹಾಕಿ ಅದು ಸೋರಿ ಹೋಗುವ ಹಾಗೆ ಬ್ರಾಹ್ಮಣ ಎಷ್ಟು ಸಾಧನೆ ಮಾಡಿದರೂ ಕೂಡ ಅವ ದೀನರ ಸೇವೆ ಮಾಡದೆ ಹೋದರೆ, ದೀನರನ್ನು ಉಪೇಕ್ಷೆ ಮಾಡಿದರೆ ಅದೆಲ್ಲ ವ್ಯರ್ಥವಾಗಿ ಹೋಗುತ್ತೆ ಅಂತ ಈ ಅಂಗರಾಜನ ವಂಶ ನಿಂತು ಹೋಗಬಾರ್ದು. ಹಾಗಾದರೆ ಏನು ಮಾಡಬೇಕು? ವೇನ ಸತ್ತು ಹೋಗಿದ್ದಾನೆ, ಮುಂದೆ ಯಾರು ರಾಜರಿಲ್ಲ. ಇನ್ನು ಈ ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಪ್ರಜೆಗಳ ಸಂರಕ್ಷಣೆ ಆಗಬೇಕು. ಬಲಿಷ್ಠ ಹೇಗೋ ಬದುಕ್ತಾರೆ, ಜೀವೋ ಜೀವಸ್ಯ ಜೀವನಂ ಅಂತ. ಬಲಿಷ್ಠರು ದುರ್ಬಲರನ್ನು ನಾಶ ಮಾಡಿ ಜೀವಿಸೋದು. ನೀರಿನಲ್ಲಿ ದೊಡ್ಡ ಮೀನು ಸಣ್ಣ ಮೀನು ತಿನ್ನತ್ತೆ, ಸಣ್ಣ ಮೀನು ಸಾಯಲಿಕ್ಕೆ ಇರೋದು ಅದು. ಹಾಗೆಯೇ ಲೋಕದಲ್ಲಿ ಪಾಪದಲ್ಲ ಸತ್ತು ಹೋಗ್ತಾರೆ, ಬಲಿಷ್ಠರು ಅವರನ್ನು ತುಳಿತಾರೆ. ಹೀಗಾದರೆ ಗತಿ ಏನು? ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಈ ವೇನನ ಅಂಗದಿಂದ ಒಂದು
ದೇಹವನ್ನು ಸೃಷ್ಟಿ ಮಾಡಬೇಕು ಅಂಥೇಳಿ ಆಲೋಚನೆ ಮಾಡ್ತಾರೆ. ಪರಮಾತ್ಮ ಒಂದು ಅಂಶದಿಂದ ಪೃಥುವಾಗಿ ಜನಿಸಲಿಕ್ಕಿದ್ದಾನೆ. ಅಂತಹ ಪೃಥುವಿನ ಚರಿತ್ರೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಇನ್ನೊಂದು ಅಧ್ಯಾಯ ಆಗಬೇಕಾಗಿತ್ತು, ಯಾಕೋ ಆಗಲಿಲ್ಲ.